मुझको भर दिया। करुणा बनाई तेरी सदा रहेगी मुझ पर। वो तेरे विश्वास योग्यता देखूंगा मैं उम्र भर। हाथ उठाकर
Worship Him and sing hallelujah. ನಾವು ಆರಾಧನೆ ಮಾಡಿಕೊಳ್ಳೋಣ. People who are in the house of God will be excited and joyful, and I know some of you may be covering up your smiles behind your mask. ಮತ್ತು ದೇವರ ಮನೆಯಲ್ಲಿ ನಾವು ಉತ್ಸುಕರಾಗಿ ಸಂತೋಷವುಳ್ಳವರಾಗಿರಬೇಕು. ಕೆಲವರು ನಮ್ಮ ಮುಖದ ಮೇಲೆ ಮಾಸ್ಕ್ ಹಾಕಿಕೊಂಡ ಕಾರಣ ನೀವು ನಗುವುದು ನಮಗೆ ಕಾಣಿಸ್ತಾ ಇಲ್ಲ. Okay, but nonetheless, are you glad you are here this morning? ಮತ್ತು ಈ ಬೆಳಗ್ಗೆ ಸಮಯದಲ್ಲಿ ನೀವು ಇದ್ದಿದ್ದಕ್ಕಾಗಿ ನೀವು ಸಂತೋಷವುಳ್ಳವರಾಗಿದ್ದೀರೋ? Amen. Those who miss the house of God, they really miss something. ಯಾರು ದೇವರ ಮನೆಯನ್ನು ತಪ್ಪಿಸಿಕೊಂಡಿದ್ದಾರೆ ನಿಜವಾಗಿ ಅವರು ಏನೋ ಒಂದು ವಿಷಯವನ್ನು ತಪ್ಪಿಸಿಕೊಂಡಿದ್ದಾರೆ. And it's not about anything, but it's just about the presence of Jesus and Jesus Himself, whom they miss when they don't come to church. ಬೇರೆ ಏನು ಸಂಗತಿ ಅಲ್ಲ, ಆದರೆ ದೇವರು ಯೇಸು ಸ್ವಾಮಿಯನ್ನು ತಪ್ಪಿಸಿಕೊಂಡಿದ್ದಾರೆ ಮತ್ತು ಆತನ ಪ್ರಸನ್ನತೆಯನ್ನು ಅವರು ತಪ್ಪಿಸಿಕೊಂಡಿದ್ದಾರೆ. Okay, but I'm glad you are all here this morning. ಮತ್ತು ಈ ಬೆಳಗ್ಗೆ ಸಮಯದಲ್ಲಿ ನೀವೆಲ್ಲರೂ ಇಲ್ಲಿ ಇದ್ದಿದ್ದ ಕಾರಣ ನಾವು ಸಂತೋಷವುಳ್ಳವರಾಗಿದ್ದೇವೆ. I want to welcome you all for this Sunday morning service. ಈ ಭಾನುವಾರ ಬೆಳಗಿನ ಸೇವೆಗಾಗಿ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇವೆ. It's wonderful to be with all of you again in the house of God. ದೇವರ ಮನೆಯಲ್ಲಿ ನೀವೆಲ್ಲರೂ ಇರುವುದು ಅದು ಅತಿ ಸುಂದರವಾಗಿದೆ. Last week was a very busy week for us. ಕಳೆದ ವಾರ ಸಭಾಪಾಲಕರಿಗೆ ಬಹಳ ವ್ಯಸ್ತವಾದ ವಾರದಾಗಿತ್ತು. And I was just thinking in January and February, in the course of 1 week, I was almost in 3 cities. ಮತ್ತು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ನೋಡುವಾಗ ಒಂದು ವಾರದಲ್ಲಿ 3 ಪಟ್ಟಣಗಳಲ್ಲಿ ಅವರು ಹೋಗಬೇಕಾಗಿತ್ತು. And then in February again, I was in 3 cities in a span of 5 to 6 days. ಮತ್ತು ಫೆಬ್ರವರಿ ತಿಂಗಳಲ್ಲಿ ಸಹ ಅವರು ಒಂದು ಪಟ್ಟಣದಿಂದ ಹೊರಗಿದ್ದು 5-6 ದಿನಗಳಿಗಾಗಿ ಅವರು ಹೊರಗಿದ್ದರು. So a bit of traveling tiredness is there. ಅವರು ಪ್ರಯಾಣ ಮಾಡಿದ ಕಾರಣ ಸ್ವಲ್ಪ ಒಂದು ಆಯಾಸ ಅವರಲ್ಲಿದೆ. So I tried to get as much rest as I could last week. ಕಳೆದ ವಾರ ಎಷ್ಟಾಗ್ತದೆ ಅಷ್ಟು ಅವರು ಒಂದು ವಿಶ್ರಾಮ ತೆಗೆದುಕೊಳ್ಳಿಕ್ಕೆ ಅವರು ಪ್ರಯತ್ನಿಸಿದರು. But I can go through the service this morning. ಆದರೆ ಈ ಬೆಳಗಿನ ಸಮಯದಲ್ಲಿ ಸೇವೆಯೊಟ್ಟಿಗೆ ಮುಂದುವರಿಯಬೇಕಾಗಿತ್ತು. And thank you all for praying for us. ಮತ್ತು ಸಭಾಪಾಲಕರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದನೆ As we ಸಲ್ಲಿಸುತ್ತೇವೆ. always remember to pray for you all. ಮತ್ತು ಯಾವಾಗಲೂ ಇವರು ನಿಮಗಾಗಿ ಪ್ರಾರ್ಥನೆ ಮಾಡೋದಕ್ಕಾಗಿ ಅವರು So ಪ್ರಯತ್ನಿಸುತ್ತಾರೆ. I was at a church in Coimbatore last week ಕಳೆದ ವಾರ ಕೊಯಮತ್ತೂರು ಸಭೆಯಲ್ಲಿ ಇವರಿದ್ದರು. and ministered there. ಅಲ್ಲಿ ಇವರು ಸೇವೆಯನ್ನು I ಸಲ್ಲಿಸಿದರು. shared the same message that God gave us for this year, the year to launch out. ಮತ್ತು ಲಾಂಚ್ ಔಟ್ ಎಂಬ ಒಂದು ದೇವರ ವಾಕ್ಯವನ್ನು ದೇವರು ನಮಗೆ ಈ ವರ್ಷದಲ್ಲಿ ಕೊಟ್ಟಿರುವುದು ಅದನ್ನೇ ಅವರು ಅಲ್ಲಿ ಹಾಕಿದರು. And the people were blessed there. ಮತ್ತು ಅಲ್ಲಿರುವ ಜನರವರ ಆಶೀರ್ವಾದ And I want to thank God for His travel mercies. ಮತ್ತು ಪ್ರಯಾಣದಲ್ಲಿ ದೇವರ ದಯ ಕೃಪೆ ಇದ್ದಿದ್ದಕ್ಕಾಗಿ ಆತನಿಗೆ ವಂದನೆ ಸಲ್ಲಿಸುತ್ತೇನೆ. And as I was traveling January and February to different cities, ಮತ್ತು ಸಭಾಪಾಲಕರು ಪಟ್ಟಣ ಈ ಜನವರಿ ಫೆಬ್ರವರಿ ತಿಂಗಳಲ್ಲಿ ಬೇರೆ ಬೇರೆ ಒಂದು ಪಟ್ಟಣಕ್ಕೆ ಅವರು ಪ್ರಯಾಣ God ಮಾಡಿದಾಗ connected me, or rather I could meet senior men of God and anointed men of God and anointed worship leaders. ಅಭಿಷಿಕ್ತ ಹೊಂದಿದ ದೇವ ಸೇವಕರು, ಅಭಿಷಿಕ್ತ ಹೊಂದಿದ ಆರಾಧನಾ ನಾಯಕರಿಗೆ ಭೇಟಿ ಆಗುವಂತೆ ದೇವರಿಗೆ ಕೃಪೆಯನ್ನು ಕೊಟ್ಟನು. And we could meet Brother Paul Dinakaran in the airport in Chennai last week. ಕಳೆದ ವಾರದಲ್ಲಿ ಚೆನ್ನೈ ಏರ್ಪೋರ್ಟ್ ನಲ್ಲಿ ಪೌಲ್ ದಿನಕರನ್ ಅವರೊಟ್ಟಿಗೆ ಸಭಾಪಾಲಕರಿಗೆ ಭೇಟಿ ಆಯಿತು. Then he prayed for us. ಮತ್ತು ಅವರು ಇವರಿಗಾಗಿ I ಪ್ರಾರ್ಥಿಸಿದರು. remember before I got saved, ಮತ್ತು ಇವರು ನೆನಪಿನಲ್ಲಿ ಬಂದು ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ when I used to go to the CSI Andrews Church, CSI ಆಂಡ್ರೂ ಒಂದು ಸಭೆಗೆ ಹೋಗುತ್ತಿರುವಾಗ I was not saved, but as a young boy, Uncle Dinakaran laid his hands that time and prayed for me when he came to Hubli. ಇವರು ಚಿಕ್ಕ ಹುಡುಗನಾಗಿದ್ದರೆ ಆಗ ಇನ್ನು ರಕ್ಷಣೆ ಹೊಂದಿರಲಿಲ್ಲ. ಆದರೆ ಹುಬ್ಳಿ ಒಂದು ಪಟ್ಟಣದಲ್ಲಿ ಅಂಕಲ್ BJS ದಿನಕರನ್ ಅವರು ಬಂದು ಸಭಾಪಾಲಕರ ಮೇಲೆ ಕೈ ಇಟ್ಟು
ಇವರಿಗಾಗಿ ಪ್ರಾರ್ಥಿಸಿದೆವು. Last week his son Paul Dinakaran could pray for us. ಕಳೆದ ವಾರ ಪೌಲ್ ದಿನಕರನ್ ಅವರ ಮಗನಾಗಿರುವವರು ಇವರ ಮೇಲೆ ಕೈ ಇಟ್ಟು ಇವರಿಗಾಗಿ ಪ್ರಾರ್ಥಿಸಿದರು. And get ready, church. In the month of March, we are going to have one anointed worship leader who wants to come to our church and to lead us in worship, to worship God, pray for the city, and to minister in the city. ಅಭಿಷೇಕ ಹೊಂದಿದ ಆರಾಧನಾ ನಾಯಕರು ಪಟ್ಟಣಿಕರು ಬರಲಿಕ್ಕಿದ್ದಾರೆ, ಬಂದು ನಮ್ಮ ಪಟ್ಟಣವನ್ನು ಆಶೀರ್ವದಿಸಲಿಕ್ಕಿದ್ದಾರೆ. ಆದ ಕಾರಣ ಸಭೆಯಾಗಿ ನೀವೆಲ್ಲರೂ ಅದಕ್ಕಾಗಿ ಸಿದ್ಧರಾಗಿರಬೇಕೆಂಬುದಾಗಿ ನಾನು ಬೇಡಿಕೊಳ್ಳುತ್ತೇನೆ. I don't know what you are hearing, what the Spirit of God is saying. ಮತ್ತು ನೀವೇನನ್ನು ಕೇಳಿಸಿಕೊಳ್ಳುತ್ತಾ ಇದ್ದಾರೆ ಮತ್ತು ದೇವರಾತ್ಮ ನಿಮ್ಮೊಟ್ಟಿಗೆ ಏನು ಮಾತನಾಡ್ತಾ ಇದ್ದಾನೆ ಎಂಬುದಾಗಿ ನನಗೆ But I am hearing the Spirit of God saying, ಆದ್ರೆ ನಾನು ದೇವರಾತ್ಮನ ಹೇಳುವುದನ್ನು ಕೇಳಿಸಿಕೊಳ್ಳುತ್ತೇನೆ. church, get ready. ಸಭೆ ನೀವು ಸಿದ್ಧರಾಗಿರಿ. Church, you are on a mission. ಸಭೆ ನೀವು ಒಂದು ಕಾರ್ಯದಲ್ಲಿದ್ದೀರಾ. Church, it's not time to slumber and sleep. ಸಭೆ ನಾವು ಈಗ ನಿದ್ದೆ ಮಾಡಿದ್ದು ತೂಕಡಿಸುವ ಸಮಯ ಇದಾಗಿದೆ. Time to be awake and time to be sober minded. ಈಗ ನಾವು ಎಚ್ಚರಗೊಳ್ಳಿ ಒಂದು ಜ್ಞಾನ ಉಳ್ಳವರಾಗಿ ನಾವು ಇರಬೇಕಾಗಿದೆ. Okay, so I feel that is what God wants to do. That is what God is calling you to do. And I believe as you align yourself in your spirit by praying, by seeking God, by worshiping God, you will get connected with the mission and the vision of the church. ನೀವು ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಆರಾಧಿಸುತ್ತಾ ನೀವು ನಿಮ್ಮ ಮನೆಯಲ್ಲಿ ಮೊಣಕಾಲಿನ ಮೇಲೆ ಇದ್ದುಕೊಂಡು ದೇವರು ಯಾವ ಒಂದು ಕಾರ್ಯಕ್ಕಾಗಿ ನಮ್ಮನ್ನು ಕರೆದಿದ್ದನ್ನು ಅದರೊಳಗೆ ನಾವು ತೊಡಗಿಕೊಂಡು ಅದಕ್ಕಾಗಿ ನಾವು ಸಿದ್ಧರಾಗಿರಬೇಕೆಂಬುದಾಗಿ ನಾನು ಬಯಸ್ತೇನೆ. Our church land work is progressing. ನಮ್ಮ ಸಭೆ ಒಂದು ಸ್ಥಳದ ಕೆಲಸವು ಮುಂದೆ ಕಾರ್ಯವಾಗ್ತಾ I ಇದೆ. want you to give a big hand to Solo sir, to Monana, to Praveen Padke. Give them a big hand. ಸೋಲನ ಮೋಹನ ಮತ್ತು ಪ್ರವೀಣ್ ಪಟ್ಕೆ ಅವರಿಗಾಗಿ ನಾವು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿಕೊಳ್ಳೋಣ. We are working with zero balance in the account. ನಮ್ಮ ಒಂದು ಅಕೌಂಟ್ ನಲ್ಲಿ ಯಾವ ಒಂದು ಬ್ಯಾಲೆನ್ಸ್ ಇಲ್ಲದೆ ನಾವು ಶೂನ್ಯ ಒಂದು ಬ್ಯಾಲೆನ್ಸ್ ಇಂದ ಪ್ರಾರಂಭ ಮಾಡ್ತಾ Last ಇದ್ದೇವೆ. Tuesday hop meeting, many of us were praying. ಕಳೆದ ವಾರ ಆಪೂಟದಲ್ಲಿ ಬಹಳಷ್ಟು ಜನರು ಅವರು ಪ್ರಾರ್ಥನೆ Pastor ಮಾಡಿದರು. Sanjay had a word. ಸಭಾಪಾಲಕರು ಸಂಜೆ ಅವರು And he ವಾಕ್ಯ said, ಕೊಟ್ಟರು. you just need to pray, you just need to believe and ask, and God is going to bring that at the right time. ನೀವು ಬರೀ ಪ್ರಾರ್ಥನೆ ಮಾಡಬೇಕು ಮತ್ತು ನಂಬಬೇಕು, ದೇವರು ಸರಿಯಾದ ಸಮಯದಲ್ಲಿ ಎಲ್ಲವನ್ನು ಮಾಡ್ತಾನೆ ಎಂಬುದಾಗಿ. We are working with zero balance. ನಮ್ಮಲ್ಲಿ ಜೀರೋ ಬ್ಯಾಲೆನ್ಸ್ ಇಂದ ನಾವು ಪ್ರಾರಂಭ But when ಮಾಡ್ತಾ we ಇದ್ದೇವೆ. needed money, it came on time. ಮತ್ತು ನಮ್ಗೆ ಯಾವ ಹಣಕಾಸಿನ ಅವಶ್ಯಕತೆ ಇತ್ತು ಅದು ಸರಿಯಾದ ಸಮಯಕ್ಕೆ ಅದು ಬಂದಿತ್ತು. Our God is able to bring food on your table at the right time. ಮತ್ತು ನಮ್ಮ ದೇವರು ನಮ್ಮ ಮೇಜಿನ ಮೇಲೆ ಸರಿಯಾದ ಸಮಯಕ್ಕೆ ಊಟವನ್ನು ತರಲಿಕ್ಕೆ ಶಕ್ತನಾದ Our ದೇವರನ್ನಾಗಿದ್ದಾನೆ. God is able to put a roof above your head at the right time. ಸರಿಯಾದ ಸಮಯಕ್ಕೆ ನಿಮ್ಮ ಒಂದು ಮೇಲೆ ಅದನ್ನು ಒಂದು ಛಾವಣಿಯನ್ನು ಇಡುವುದಕ್ಕಾಗಿ ಆತನು Our ಸಿದ್ಧನಾಗಿದ್ದಾನೆ. God is able to supply all your needs according to His riches in glory through Jesus Christ. ಮತ್ತು ನಮ್ಮ ದೇವರು ಯೇಸು ಕ್ರಿಸ್ತನ ಮುಖಾಂತರ ಆತನ ಮಹಿಮೆ ಪ್ರಭಾವಕ್ಕೆ ತಕ್ಕ ಹಾಗೆ ಆತನ ಎಲ್ಲವನ್ನು ಒದಗಿಸುವವನಾಗಿದ್ದಾನೆ. Come on, somebody shout aloud, hallelujah. ಯಾರಾದರೂ ಜೋರಾಗಿ Come on, ಹಲ್ಲೆಲೂಯಾ clap your hands, praise God and shout aloud, hallelujah. ದೇವರಿಗೆ ಸ್ತುತಿ ಸಲ್ಲಿಸೋಣ. The next need of the church ಮತ್ತು ಸಭೆ ಇನ್ನೊಂದು ಅವಶ್ಯಕತೆ is dig a borewell to get good water, ಮತ್ತು ಬೋರ್ವೆಲ್ ನ ಹೊಡೆಯಬೇಕಾಗಿದೆ ಮತ್ತು ಒಳ್ಳೆ ನೀರು ನಮಗೆ ಸಿಗುವಂತೆ put a shed there. ಅಲ್ಲಿ ಒಂದು ಶೆಡ್ ಹಾಕುವಂತೆ. Arun and Brother Monana is working, they're getting some shed materials ready. ಮತ್ತು ಮೋಹನಣ್ಣ ಮತ್ತು ಅರುಣಣ್ಣ ಅವರು ಆ ಒಂದು ಶೆಡ್ ಸಿದ್ಧ ಆಗುವಂತೆ ಅದಕ್ಕಾಗಿ ಎಲ್ಲ ಸಿದ್ಧತೆ ಅವರು ಮಾಡ್ತಾ Then ಇದ್ದಾರೆ. we'll apply for the electricity connection. ಆದ ನಂತರ ವಿದ್ಯುತ್ ಶಕ್ತಿಯ ಒಂದು ಪರ್ಮಿಷನ್ ಸಿಗುವಂತೆ ಅದಕ್ಕಾಗಿ ನಾವು ಪ್ರಾರ್ಥಿಸೋಣ. All this will cost about 1 lakh rupees. ಅದೆಲ್ಲಕ್ಕೂ 1 ಲಕ್ಷ ರೂಪಾಯಿ ಕ್ರಯ ಆಗುತ್ತದೆ. I'm asking you not to give. ನೀವು ಕೊಡ್ರಿ ಎಂಬುದಾಗಿ ನಿಮ್ಮಲ್ಲಿ ಕೇಳ್ತಾ I'm ಇಲ್ಲ. asking you to pray. ನೀವು ಪ್ರಾರ್ಥಿಸಬೇಕು ಎಂಬುದಾಗಿ When ನಿಮ್ಮಲ್ಲಿ you ಕೇಳಿಕೊಳ್ತಾ pray, ಇದ್ದೇವೆ. God gives. ನೀವು ಪ್ರಾರ್ಥಿಸುವಾಗ ದೇವರು ಅದನ್ನು Come on, ಕೊಡುತ್ತಾನೆ. somebody shout aloud, hallelujah. ಯಾರಾದ್ರೂ ಜೋರಾಗಿ ಅಲ್ಲ ಎಂಬುದಾಗಿ ಹೇಳಿ. When you pray, God will cause someone to give. ಮತ್ತು ನೀವು ಪ್ರಾರ್ಥಿಸುವಾಗ ಬೇರೆಯವರಿಗೆ ಕೊಡುವಂತೆ ದೇವರನ್ನು ಮಾಡುತ್ತಾನೆ. So in this 1 week or maybe 1 to 2 weeks, we'll pray that this 1 lakh will come and these 3 things will be done for the church. ಈ ವಾರ ಅಥವಾ ಮುಂಬರುವ ವಾರಗಳಲ್ಲಿ ನಾವು ಪ್ರಾರ್ಥಿಸುತ್ತಿರುವಾಗ ಅದು 1 ಲಕ್ಷ ರೂಪಾಯಿ ಅದು ನಮಗೆ ಬೇಕಾಗಿರುವಾಗ ಅದು ಬಂದು ತಲುಪುವಂತೆ ನಾವು ಪ್ರಾರ್ಥಿಸೋಣ. I want to thank all those again for contributing for the overhead projector. ಮತ್ತು ಪ್ರಾಜೆಕ್ಟರ್ಗಾಗಿ ಯಾರು ಹಣವನ್ನು ಸಂಗ್ರಹಿಸಿ ಕೊಡ್ತಾ ಇದ್ದೀರಿ ಅದಕ್ಕಾಗಿ ನಿಮಗೆ ವಂದನೆ Some ಸಲ್ಲಿಸುತ್ತೇವೆ. of you feel in your heart, I need to also, put my contribution, 500 rupees, 1,000, whatever, but we want and we will see this projector next week. Amen. ಕೆಲವರು ನೀವು ನಿಮ್ಮ ಹೃದಯದಲ್ಲಿ ನೀವು ಬಯಸುತ್ತಾ ಇದ್ದೀರಾ, ನಾನು ಪ್ರಾಜೆಕ್ಟರ್ಗಾಗಿ 500 ರೂಪಾಯಿ ಆಗಲಿ ಅದಕ್ಕಿಂತ ಹೆಚ್ಚಾದ ಹಣ ನಾನು ಕೊಡಬೇಕೆಂಬುದಾಗಿ ನೀವು ಬಯಸುತ್ತಿರುವಾಗ ನೀವು ಕೊಡುವಾಗ ನಾವು ಮುಂದಿನ ವಾರ ಪ್ರಾಜೆಕ್ಟರ್ ಅನ್ನು ಹೊಂದಿಕೊಳ್ಳುತ್ತೇವೆ. Believe that? ನೀವು ಅದನ್ನು ನಂಬುತ್ತೀರೋ? Come on, church, you believe that? ಸಭೆ ನೀವು ಅದಕ್ಕಾಗಿ ನಂಬುತ್ತೀರೋ? It will come. You believe it will come? ಅದು ಬರ್ತದೆ ಎಂಬುದಾಗಿ ನೀವು ನಂಬುತ್ತೀರೋ? I'm so happy that last week many of us could come for the hop prayer meeting. ಮತ್ತು ಕಳೆದ ವಾರ ಆ ಪ್ರಾರ್ಥನೆಗೆ ಬಹಳಷ್ಟು ಜನರು ಬಂದಿದ್ದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ.
please, if some of you are missing it, please don't miss it. ಕೆಲವರು ತಪ್ಪಿಸಿಕೊಳ್ಳುತ್ತಾ ಇದ್ರೆ ಅದಕ್ಕಾಗಿ ದಯಮಾಡಿ ತಪ್ಪಿಸಿಕೊಳ್ಳಬೇಡ್ರಿ ಎಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. I am looking at 40 people. 40 ಜನರನ್ನು ನಾನು ಬಯಸ್ತಾ We are ಇದ್ದೇನೆ. 30-35 who are praying. ಈಗ 30-35 ಜನರಲ್ಲಿ ಕೂಡಿ ಪ್ರಾರ್ಥಿಸ್ತಾ 1 hour ಇದ್ದಾರೆ. is just passing by. ಒಂದು ತಾಸು ಅದು ಅದೇ ರೀತಿ ಕಳೆದು ಹೋಗುತ್ತದೆ. Join with us in prayer. ನಮ್ಮೊಟ್ಟಿಗೆ ಪ್ರಾರ್ಥನೆಯಲ್ಲಿ ಕೂಡಿಕೊಳ್ಳಿ. Church, we are on a mission. ಸಭೆ ನಾವು ಒಂದು ಕಾರ್ಯದಲ್ಲಿ The ಇದ್ದೇವೆ. title of my message today is the second part of Church on a Mission. ಮತ್ತು ನಾನು ಹೇಳುವ ಸಂದೇಶದ 2ನೇ ಭಾಗ ಎಂಬುದಾಗಿ ನೋಡುವಾಗ ಸಭೆಯ ಒಂದು ಕಾರ್ಯದಲ್ಲಿ ಅಥವಾ ಕೆಲಸದಲ್ಲಿ ಇದೆ So ಎಂಬುದಾಗಿ. as we have it in Praveen Patke's house, ಮತ್ತು ಪ್ರವೀಣನ ಅವರ ಮನೆಯಲ್ಲಿ ನಾವು ಪ್ರಾರ್ಥನೆ ಇಟ್ಟುಕೊಂಡಿರುವಾಗ let's all go there, as many as we can. ಮತ್ತು ಎಷ್ಟು ಜನ ಆಗ್ತದೆ ಅಷ್ಟು ಜನ ನಾವು ಕೂಡಿಕೊಂಡು ನಾವು ಅಲ್ಲಿ ಹೋಗೋಣ. Knock the door of heaven. ಪರಲೋಕದ ಬಾಗಿಲನ್ನು ತಟ್ಟೋಣ. Pull down the powers of darkness in Mantesh Nagar. ಮಾದೇಶ್ ನಗರದಲ್ಲಿರುವ ಅಂಧಕಾರದ ಬಲಗಳನ್ನು Lift up the ಮುರಿದು name of Jesus in Mantesh Nagar. ಮಾದೇಶ್ ನಗರದಲ್ಲಿ ಯೇಸು ಸ್ವಾಮಿ ನಾಮವನ್ನು ಮೇಲೆ There is ಕೆತ್ತೋಣ. power when the church prays. ಸಭೆಯಲ್ಲಿ ಕೂಡಿ ಪ್ರಾರ್ಥಿಸುವಾಗ ಅಲ್ಲಿ ಬಲವಿರುತ್ತದೆ. There is deliverance when the church prays. ಸಭೆಯಲ್ಲಿ ಪ್ರಾರ್ಥಿಸುವಾಗ ಅಲ್ಲಿ ಬಿಡುಗಡೆ ಇರುತ್ತದೆ. Oh, a harvest of souls will come when the church prays. ಅಲ್ಲಿ ಒಂದು ಸಭೆಯು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಆತ್ಮಗಳ ಸುದ್ದಿಯಲ್ಲಿ ಬರುತ್ತದೆ. Are you ready to pray, church? ಸಭೆಯನ್ನು ಪ್ರಾರ್ಥಿಸುವುದಕ್ಕಾಗಿ ಸಿದ್ಧರಾಗಿದ್ದೀವಿ. Get caught up and join wherever we have prayer. ಮತ್ತು ನಾವು ಪ್ರಾರ್ಥನೆಯಲ್ಲಿ ಕೂಡಿಕೊಂಡು ಎಲ್ಲಿ ಪ್ರಾರ್ಥನೆ ಇದೆ ಅಲ್ಲಿ ನಾವು ಪ್ರಾರ್ಥಿಸೋಣ. You know, I don't know what you are sensing in your life spiritually or in your spirit or in your walk with Jesus. ನಿಮ್ಮ ಆತ್ಮಿಕ ಜೀವಿತದಲ್ಲಿ ನಿಮ್ಮ ಆತ್ಮದಲ್ಲಿ ಯೇಸು ಸ್ವಾಮಿಯೊಟ್ಟಿಗೆ ನಡೆಯುವುದರ ಬಗ್ಗೆ ನೀವು ಏನನ್ನು ಅನುಭವಿಸ್ತಾ ಇದ್ದೀರಿ ಎಂಬುದಾಗಿ ನನಗೆ ಗೊತ್ತಿಲ್ಲ. But I am believing and I am seeing ಮತ್- that in these days the Lord wants the church to rise up like never before. ಮತ್ತು ನಾನು ನನ್ನ ಹೃದಯದಲ್ಲಿ ಬಯಸ್ತಾ ಇದ್ದೇನೆ ಮತ್ತು ನಾನು ನೋಡ್ತಾ ಇದ್ದೇನೆ ಎಂದಿಗಿಲ್ಲ ಆ ರೀತಿಯಲ್ಲಿ ಸಭೆಯ ಮೇಲೆ ಎದ್ದೇಳಬೇಕೆಂಬುದಾಗಿ. As we take the word of God ಮತ್ತು ನಾನು ದೇವರ ವಾಕ್ಯ ತೆಗೆದುಕೊಂಡು ಬರುವಾಗ and the word for this year ಈ ವರ್ಷದಲ್ಲಿರುವ ದೇವರ ವಾಕ್ಯ and say, yes Lord, I want to launch out. ಹೌದು ಸ್ವಾಮಿ ನಾನು ಮುಂದೆ ಹೋಗಬೇಕು. Lord, I want to move forward. ಕರ್ತನೇ, ನಾನು ಮುಂದೆ ಹೋಗಬೇಕು. Lord, I want to cast my net into the deep waters. ಹೌದು ಸ್ವಾಮಿ ನನ್ನ ಒಂದು ಬಲೆಯನ್ನು ಆಳವಾದ ನೀರಿನಲ್ಲಿ ಬೀಸಬೇಕು. Lord, because all these years my boat has been empty. ಕರ್ತನೇ, ಇಷ್ಟು ವರ್ಷಗಳಿಂದ ನನ್ನ ದೋಣಿಯನ್ನು ಖಾಲಿಯಾಗಿದೆ. Lord, all these years the church has been empty. ದೇವರೇ, ಇಷ್ಟು ವರ್ಷಗಳಿಂದ ಸಭೆಯನ್ನು ಖಾಲಿಯಾಗಿದೆ. Lord, all these years, Lord, I have lacked and I have been wanting many things. ದೇವರೇ, ಇಷ್ಟು ವರ್ಷಗಳಿಂದ ನಾನು ಬಹಳ ಸಂಗತಿಗೆ ಕೊರತೆ ಪಡ್ತಾ ಇದ್ದೇನೆ ಮತ್ತು ನನಗೆ ಸಂಗತಿಗಳು ಅವಶ್ಯಕವಾಗಿವೆ. But Lord, at your word that you have said in the scriptures, ಕರ್ತನೇ, ನೀನು ನಿನ್ನ ವಚನದಲ್ಲಿ ಹೇಳಿದ ಮಾತಿಗೆ ನಾನು I'm going to take it, God. ಅದನ್ನು I'm ತೆಗೆದುಕೊಳ್ಳುತ್ತೇನೆ. going to work on it, God. ಅದರ ಮೇಲೆ ನಾನು ಕಾರ್ಯ And I will ಮಾಡುತ್ತೇನೆ. go into the deep waters. ಮತ್ತು ನನ್ನ ಆಳವಾದ ನೀರಿನಲ್ಲಿ ನಾನು And I will launch out according to your word. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಾನು And Lord, I ಮುಂದುವರಿಯುತ್ತೇನೆ. believe when I launch out according to your word, ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಾನು ಬಲೆಯನ್ನು ಬೀಸುವಾಗ Lord, you will bring in that harvest, God. ಕರ್ತನೇ, ನೀನು ಆ ಸುಗ್ಗಿಯನ್ನು ತರುತ್ತೀಯ. You will bring in those souls, ಆ ಒಂದು God. ಆತ್ಮಗಳು ದೇವರು ನೀನು ತರುತ್ತೀಯ. Lord, you will bring in those provisions, ಆ God. ಒಂದು ಒದಗಿಸುವಿಕೆಯನ್ನು ದೇವರು ನೀನು ತರುತ್ತೀಯ. Come on, if you believe what I'm preaching this morning, just clap your hands, shout hallelujah, and agree with me this ನಾನು ಹೇಳುವ morning. ಸಂಗತಿಯನ್ನು ಒಪ್ಪಿಕೊಳ್ಳುವುದಾದರೆ ನಮ್ಮೊಟ್ಟಿಗೆ ಚಪ್ಪಾಳೆ ತಟ್ಟುತ್ತೇನೆ, ಅದನ್ನು ಒಪ್ಪಿಕೊಳ್ಳಿರಿ. Amen. ಜೋರಾಗಿ ಹೇಳಿ ಆಮೆನ್. ಇನ್ನು ಜೋರಾಗಿ hallelujah. Hallelujah. The church must be a church with a mission. ಸಭೆಯು ಅದು ಒಂದು ಕಾರ್ಯ ಮಾಡುವ ಒಂದು ಸಭೆಯದಾಗಿರಬೇಕು. The church must be a church with a mission. ಸಭೆಯು ಅದು ಒಂದು ಕಾರ್ಯ ಮಾಡುವ ಸಭೆಯಾಗಿರಬೇಕು. The moment you know Christ, ಯಾವ ಕ್ಷಣದಲ್ಲಿ ನೀವು ಕ್ರಿಸ್ತನನ್ನು ತಿಳಿದುಕೊಂಡಿದ್ದೀರಿ, your mission begins. ನಿಮ್ಮ ಕೆಲಸದ ಕಾರ್ಯ ಪ್ರಾರಂಭವಾಗುತ್ತದೆ. As a believer, ವಿಶ್ವಾಸಿಯಾಗಿ ನಾವು you are in God's mission. ನೀವು ದೇವರ ಒಂದು ಕೆಲಸದಲ್ಲಿದ್ದೀರಾ. As a church, we must be on a mission. ಸಭೆಯಾಗಿ ನಾವು ಒಂದು ಕಾರ್ಯದಲ್ಲಿ ಇರಬೇಕು. A week before last, I told you what mission means. ಮತ್ತು ಕಳೆದ ವಾರಗಳ ಹಿಂದೆ ನಾನು ಹೇಳಿದ್ದೇನೆ ಮಿಷನ್ ಎಂಬುದಾಗಿರುವುದು ಅದು ಏನಾಗಿದೆ ಎಂಬುದಾಗಿ. Mission means assignment, a task, and a goal. ಮಿಷನ್ ಎಂಬುದ ಒಂದು ಪದದ ಅರ್ಥ ನಾವು ನೋಡಿಕೊಳ್ಳುವಾಗ ದೇವರು ಕೊಟ್ಟ ಒಂದು ಕಾರ್ಯ ಆಗಿದೆ, ದೇವರ ಒಂದು ಗುರಿ ಅದಾಗಿದೆ. You have an assignment from heaven. ಪರಲೋಕದಿಂದ ನಿಮಗಾಗಿ ಕೆಲಸವಿದೆ. You have an assignment from God. ದೇವರಿಂದ ನಾವು ಕೆಲಸವನ್ನು You have a ಹೊಂದಿಕೊಂಡಿದ್ದೇವೆ. task from God. ದೇವರಿಂದ ಒಂದು ಗುರಿಯನ್ನು You have ಇಟ್ಟುಕೊಂಡಿದ್ದೀರಾ. a mission given by God. ದೇವರಿಂದ ಒಂದು ಕಾರ್ಯ ನಿಮಗಾಗಿ ಕೊಡಲ್ಪಟ್ಟಿದೆ. And this mission is not called mission impossible, it is called mission possible. ಮತ್ತು ಅಸಾಧ್ಯವಾದ ಕಾರ್ಯ ಎಂಬುದಾಗಿ ಅದು ಕರೆಯಲ್ಪಡುವುದಿಲ್ಲ, ಅದು ಸಾಧ್ಯವಾದ ಕಾರ್ಯ ಎಂಬುದಾಗಿ ಅದು The ಕರೆಯಲ್ಪಡುತ್ತದೆ. church has been assigned this mission from God. ಮತ್ತು ಈ ಸಭೆಯು ದೇವರಿಂದ ಈ ಕಾರ್ಯವನ್ನು ಅದು ಹೊಂದಿಕೊಂಡಿದೆ. And the goal of the church is there. ಸಭೆಯ ಗುರಿಯು ಸಹ ಅಲ್ಲಿ ಇದೆ. What is the goal of the church? ನಮ್ಮ ಸಭೆಯ ಗುರಿ ಅದೇನಾಗಿದೆ? The goal of the church is the Great Commission. ಸಭೆಯ ಒಂದು ಗುರಿ ಎಂಬುದಾಗಿ ನೋಡುವಾಗ ದೇವರು ಕೊಟ್ಟ ಒಂದು ಶ್ರೇಷ್ಠ ಕೆಲಸದಾಗಿದೆ. The great commandment of Jesus. ಯೇಸು ಸ್ವಾಮಿ ಕೊಟ್ಟ ಒಂದು ಶ್ರೇಷ್ಠ ಆಜ್ಞೆ ಅದಾಗಿದೆ. The great commission of Jesus. ಯೇಸು ಸ್ವಾಮಿ ಕೊಟ್ಟ ಕೆಲಸ ಅದಾಗಿದೆ.
And the church, we as a church must receive that commission and we must take an assignment and work towards it. ದೇವರು ಕೊಟ್ಟ ಒಂದು ಕೆಲಸವನ್ನು ಆ ಕಾರ್ಯವನ್ನು ಸ್ವೀಕರಿಸಿಕೊಂಡು ಅದರ ಪರವಾಗಿ ನಾವು ಕಾರ್ಯ ಮಾಡಬೇಕಾಗಿದೆ. A mission is having a goal in your life. ಮತ್ತು ಮಿಷನ್ ಎಂಬುದಾಗಿ ನೋಡುವಾಗ ನಮ್ಮ ಜೀವಿತದಲ್ಲಿ ಒಂದು ಗುರಿಯನ್ನು We ಇಟ್ಟುಕೊಳ್ಳಬೇಕು. have personal goals. ನಮ್ಮ ವೈಯಕ್ತಿಕವಾದ ಗುರಿಗಳು ನಮಗೆ ಇವೆ. We have family goals. ಕುಟುಂಬವಾಗಿ ನಮಗೆ ಗುರಿಗಳಿವೆ. We have business goals. ನಾವು ವ್ಯಾಪಾರ ಮಾಡುವುದರಲ್ಲಿ ನಮಗೆ But I want to ಗುರಿಗಳಿವೆ. share to you the goal of the church. ಸಭೆಯ ಗುರಿಯಲ್ಲಿ ಏನಾಗಿದೆ ಎಂಬುದಾಗಿ ನಿಮಗೆ ನಾನು ಹೇಳುತ್ತೇನೆ. In this year, ಈ ವರ್ಷದಲ್ಲಿ as a church, let's have this goal. ಸಭೆಯಾಗಿ ನಾವು ಈ ಒಂದು ಗುರಿ ಅಥವಾ ಉದ್ದೇಶವನ್ನು ಇಟ್ಟುಕೊಳ್ಳೋಣ. I as an individual ನಾನು ವೈಯಕ್ತಿಕವಾಗಿ must bring in one family to the church. ನಾನು ನನ್ನ ಸಭೆಗೆ ನನ್ನ ಕುಟುಂಬಗಳನ್ನು ಕರೆದುಕೊಂಡು ಬರಬೇಕು. I as a member of the Harvest Church ನಾನು ಆರ್ವೆ ಸಭೆ ಸದಸ್ಯನಾಗಿ must bring in one soul to the church in these days. ಈ ಒಂದು ದಿನಗಳಲ್ಲಿ ಒಂದು ಆತ್ಮನಾದರೂ ನಾನು ಸಭೆಗೆ ಕರೆದುಕೊಂಡು ಬರಬೇಕು. You need to wake up ನೀವು ಎಚ್ಚರಗೊಳ್ಳಬೇಕು. and you need to go and wake them up. ನೀವು ಹೋಗಿ ಅವರನ್ನು ಎಚ್ಚರಪಡಿಸಬೇಕು. You need to rise up ನೀವು ಎದ್ದೇಳಬೇಕು. and go and resurrect those who are sleeping. ಮತ್ತೆ ಯಾರು ನಿದ್ದೆ ಮಾಡ್ತಾ ಇದ್ದಾರೆ ಅವರನ್ನು ಪುನರುತ್ಥಾನಗೊಳಿಸಬೇಕು. If you are sleeping, ನೀವು ನಿದ್ದೆ ಮಾಡ್ತಿರುವುದಾದರೆ okay, then you will not reach the goal. ನೀವು ಆ ಗುರಿಯನ್ನು ಮುಟ್ಟುವುದಿಲ್ಲ. So church, you have to be on the mission. ಸಭೆ ನೀವು ಒಂದು ಕಾರ್ಯದಲ್ಲಿ And ಇರಬೇಕು. we started this mission by praying. ಮತ್ತು ಪ್ರಾರ್ಥನೆ ಮುಖಾಂತರ ಈ ಒಂದು ಕೆಲಸವನ್ನು And my ಪ್ರಾರಂಭಿಸಬೇಕು. prayer is this hot prayer will begin to move and will begin to grow in the days to come. ಇವರ ಪ್ರಾರ್ಥನೆ ಏನೆಂದರೆ ಬರುವ ದಿನಗಳಲ್ಲಿ ಆ ಪ್ರಾರ್ಥನೆಯಲ್ಲಿ ಹೆಚ್ಚಾಗಿ ಬೆಳೆಯಬೇಕೆಂಬುದಾಗಿ ಮುಂದುವರಿಯಬೇಕೆಂಬುದಾಗಿ. Raju's jam room must not be sufficient. We have to grow more in numbers in prayer. ರಾಜು ಅವರ ಜಾಮ್ ರೂಮ್ ಆ ಪ್ರಾರ್ಥನೆಗಾಗಿ ಸ್ಥಳ ಹಿಡಿಲಾರದಂತೆ ಇನ್ನೂ ಹೆಚ್ಚಾದ ಸ್ಥಳಕ್ಕಾಗಿ ನಾವು ಹುಡುಕುವಂತೆ If there are ಆಗಬೇಕು. more coming for prayer, ಬಹಳಷ್ಟು ಜನ ಪ್ರಾರ್ಥನೆಗೆ ಬರುವಾಗ we'll have 2 sessions of prayer in the jam room. ಪ್ರಾರ್ಥನೆ 2 ಭಾಗಗಳನ್ನು ಜಾಮ್ ರೂಮ್ ನಲ್ಲಿ But ಹೊಂದಿಕೊಳ್ಳಿಕ್ಕೆ let's ಆಗುತ್ತದೆ. come together on our knees. ನಾವೆಲ್ಲರೂ ಸೇರಿ ನಮ್ಮ ಮೊಣಕಾಲ ಮೇಲೆ ನಾವು You are on a ಬರಬೇಕು. mission. ನೀವು ಒಂದು ಕಾರ್ಯದಲ್ಲಿ You are ಇದ್ದೀರಾ. not called to come and sit and go every Sunday. ನೀವು ಪ್ರತಿ ಭಾನುವಾರ ಇಲ್ಲಿ ಬಂದು ಕೂತುಕೊಂಡು ಹೋಗುವುದಕ್ಕಾಗಿ You ಕರೆಯಲ್ಪಟ್ಟಿಲ್ಲ. are not called to just lift your hands and just have some entertainment and go from this place. ಇಲ್ಲಿ ಬಂದು ನಿಮ್ಮ ಕೈಗಳನ್ನು ಮೇಲೆ ಎತ್ತಿ ಸ್ವಲ್ಪ ಮನೋರಂಜನೆ ಹೊಂದಿಕೊಂಡು ಮನೆಗೆ ಹೋಗುವುದಕ್ಕಾಗಿ ನೀವು We ಕರೆಯಲ್ಪಟ್ಟಿಲ್ಲ. are on a mission. ನಾವು ಒಂದು ಕಾರ್ಯದಲ್ಲಿದ್ದೇವೆ. We are in a God-given mission. ದೇವರು ಕೊಟ್ಟ ಒಂದು ಕೆಲಸದಲ್ಲಿ ನಾವಿದ್ದೇವೆ. We can't keep quiet anymore. ಇನ್ನು ಮುಂದೆ ನಾವು ಸುಮ್ಮನೆ We ಕೂತುಕೊಳ್ಳುವುದು ಬೇಡ. can't be sleeping ಇನ್ನು ಮುಂದೆ anymore. ನಾವು ನಿದ್ದೆ ಮಾಡುವುದಿಲ್ಲ. Church, rise up. ಸಭೆ ಎದ್ದೇಳಿರಿ. People of God, rise ದೇವ up. ಜನರೇ ನೀವು ಎದ್ದೇಳಿ. This is the call of ಇದು God. ದೇವರ ಕರೆಯುವಿಕೆ This is the ಆಗಿದೆ. moment of ಇದು God. ದೇವರ ಗಳಿಗೆ ಆಗಿದೆ. Oh, this is the word of God for us. ಇದು ದೇವರಿಂದ ಬಂದ ವಾಕ್ಯ ನಮಗಾಗಿದೆ. So quicken your hearts ನಿಮ್ಮ ಮನಸ್ಸಿನಲ್ಲಿ ಬೇಗನೆ ತೀಕ್ಷ್ಣಗೊಳ್ಳಿರಿ. and get on with the mission that God is giving the church. ದೇವರ ಸಭೆಗಾಗಿ ಕೊಟ್ಟಿರುವ ಕೆಲಸದಲ್ಲಿ ನಾವು ತೊಡಗಿಕೊಳ್ಳೋಣ. Come on, somebody shout aloud, hallelujah. ಯಾರಾದ್ರೂ ಜೋರಾಗಿ ಅಲ್ಲೇ ಎಂಬುದಾಗಿ ಹೇಳಿರಿ. Shout aloud, hallelujah. ಜೋರಾಗಿ ಅಲ್ಲೇ ಎಂಬುದಾಗಿ ಹೇಳೋಣ. How many of you understanding what I'm saying? ಎಷ್ಟು ಜನ ಹೇಳೋದು ನೀವು ಅರ್ಥ ಮಾಡಿಕೊಳ್ಳುತ್ತಾ ಇದ್ದೀರಾ? The Bible you carry in your ನಿಮ್ಮ hands, ಕೈಯಲ್ಲಿ ಹೊತ್ತುಕೊಂಡಿರುವ ಸತ್ಯವೇದು. it is a missionary book. ಅದು ಒಂದು ಮಿಷನರಿ ಒಂದು ಪುಸ್ತಕದಾಗಿದೆ. It's all about missions from Genesis to Revelation. ಆದಿಕಾಂಡದಿಂದ ಪ್ರಕಟಣವರೆಗೆ ಯಾವ ಒಂದು ಕಾರ್ಯಗಳಿದೆ ಎಂಬುದಾಗಿ ಅದು ಬರೆಯಲ್ಪಟ್ಟಿದೆ. Our God is a God of missions. ನಮ್ಮ ದೇವರು ಕಾರ್ಯ ಮಾಡುವ ದೇವರಾತನಾಗಿದ್ದಾನೆ. You look at the early church, the first church in the book of Acts. ಅಪೊಸ್ತಲ ಕೃತ್ಯದಲ್ಲಿ ಮೊದಲೇ ಒಂದು ಆದಿ ಸಭೆಯನ್ನು ನಾವು ನೋಡುವಾಗ The early church, the first church, was a missionary-minded church. ಆ ಮೊದಲೇ ಒಂದು ಸಭೆ ಆದಿ ಸಭೆ ನಾವು ನೋಡುವಾಗ ಮಿಷನರಿ ಒಂದು ಮನೋಭಾವನ ಹೊಂದಿಕೊಂಡವರಾಗಿದ್ದರು. What church are we this morning? ಈ ಬೆಳಗಿನ ಸಮಯದಲ್ಲಿ ನಾವು ಯಾವ ಒಂದು ಸಭೆಯಲ್ಲಿ ಇದ್ದೇವೆ? We can be a worshiping church. ನಾವು ಆರಾಧನೆ ಮಾಡುವ ಸಭೆ ಆಗಿರಬಹುದು. We can be a word-based church. ನಾವು ವಾಕ್ಯ ಹೊಂದಿಕೊಂಡ ಸಭೆ ನಾವು But ಆಗಿರಬಹುದು. we must move on to become a missionary-minded church. ಆದರೆ ನಾವು ಅದರಿಂದ ಮುಂದೆ ಹೋಗಿ ಮಿಷನರಿ ಮನಸ್ಸುಳ್ಳವರು ಅಥವಾ ಸೇವೆ ಮಾಡುವ ಮನಸ್ಸುಳ್ಳವರು ನಾವಾಗಿರಬೇಕು. Turn your Bibles to the book of Acts. ಅಪೊಸ್ತಲ ಕೃತ್ಯಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. The book of Acts is a book of action. ಅಪೊಸ್ತಲ ಕೃತ್ಯ ಪುಸ್ತಕ ನಾವು ನೋಡುವಾಗ ಅದು ಕಾರ್ಯ ಮಾಡುವ I love ಪುಸ್ತಕವಾಗಿದೆ. the book of Acts very much. ಅಪೊಸ್ತಲ ಕೃತ್ಯ ಪುಸ್ತಕ ನಾನು ಬಹಳವಾಗಿ ಇಷ್ಟಪಡುತ್ತೇನೆ. Okay, and in the book of Acts, ಮತ್ತು ಅಪೊಸ್ತಲ ಪುಸ್ತಕದಲ್ಲಿ the early church was not a passive church. ಮತ್ತು ಆದಿ ಸಭೆದವರು ನಾವು ನೋಡುವಾಗ ಅವರು ಸುಮ್ಮನೆ ಇರುವ It ಜನರಾಗಿರಲಿಲ್ಲ. was an active church. ಅವರು ಚಟುವಟಿಕೆ ಉಳ್ಳ That is ಜನರಾಗಿದ್ದರು. why the book of Acts is packed with action. ಆದ ಕಾರಣ ಒಂದು ಅಪೊಸ್ತಲ ಪುಸ್ತಕ ನಾವು ನೋಡುವಾಗ ಆದಿ ಸಭೆ ಅದು ಬಹಳ ಚಟುವಟಿಕೆ The ಕಾರ್ಯವುಳ್ಳವರಾಗಿದ್ದರು. church was active. ಅವರು ಬಹಳ ಚಟುವಟಿಕೆ The ಉಳ್ಳವರಾಗಿದ್ದರು. church did not go into hiding. ಮತ್ತು ಆ ಸಭೆ ಹೋಗಿ ಎಲ್ಲಿ ಅಡಗಿಕೊಳ್ಳುವ ಸಭೆ ಅದಾಗಿರಲಿಲ್ಲ. The church was a bold church. ಆ ಒಂದು ಸಭೆ ಧೈರ್ಯವುಳ್ಳ ಸಭೆ ಅದಾಗಿತ್ತು. The church was a resurrected church. ಆ ಒಂದು ಸಭೆ ಪುನರುತ್ಥಾನ ಹೊಂದಿದ ಸಭೆ ಅದಾಗಿತ್ತು. In the book of Acts, ಅಪೊಸ್ತಲ ಕೃತ್ಯದಲ್ಲಿ 120 disciples were praying in the upper room. ಮತ್ತು ಮೇಲಂತಸ್ತಿನ ಗೋಡೆಯಲ್ಲಿ 120 ಶಿಷ್ಯರಲ್ಲಿ ಕೂಡಿ ಅವರು ಪ್ರಾರ್ಥಿಸ್ತಾ The ಇದ್ದರು. holy church was
Holy Spirit. ಆ ಒಂದು ಪರಿಶುದ್ಧವಾದ ಒಂದು ಆಲಯ ನಾವು ನೋಡುವ ಪವಿತ್ರ ಆತ್ಮದಿಂದ On the ತುಂಬಿಸಲ್ಪಟ್ಟಿತ್ತು. day of Pentecost, ಪಂಚಾಶತ್ತಮ ದಿನದಲ್ಲಿ 120 people praying. 120 ಜನರಲ್ಲಿ ಕೂಡಿ We ಪ್ರಾರ್ಥಿಸ್ತಾ are more ಇದ್ದಾರೆ. than 120 here this morning. ಇಲ್ಲಿ ನಾವು 120ಕ್ಕಿಂತ ಹೆಚ್ಚಾದ If ಜನರಲ್ಲಿ you ಕೂಡಿ can ಬಂದಿದ್ದೇವೆ. just get ignited and get active, ನಾವು ಬೆಂಕಿ ಹತ್ತಿಸಿಕೊಂಡು ಚಟುವಟಿಕೆ ಉಳ್ಳವರಾಗಿರುವಾಗ if you can just rub off all the unwanted things in your life, ನಮ್ಮ ಜೀವಿತದಲ್ಲಿ ಎಲ್ಲ ಬೇಡವಾದ ಸಂಗತಿಗಳನ್ನು ತೆಗೆದು ಹಾಕುವಾಗ if you can just take this old mindset in your head and throw it away, ನಮ್ಮ ಮನಸ್ಸಿನ ಹಳೆ ಒಂದು ಮನೋಭಾವನೆಯನ್ನು ತೆಗೆದು ಹಾಕುವಾಗ and cry out to God, ಮತ್ತು ದೇವರಲ್ಲಿ ನಾವು ಮೊರೆ and ಇಡುವಾಗ say, God, give me a new heart, ಮತ್ತು ದೇವರಿಗೆ ಹೊಸ ಹೃದಯವನ್ನು ಕೊಡು. give me a new vision, ದೇವರ ಹೊಸ ದರ್ಶನ ನನಗೆ God, give me ಕೊಡು. a new purpose. ದೇವರ ಹೊಸ ಉದ್ದೇಶ ನನಗೆ Lord, ಕೊಡು. my years are wasted. ನನ್ನ ವರ್ಷಗಳು ಸುಮ್ಮನೆ ಹಾಳಾಗಿ Lord, I want to get on this mission. ಕರ್ತನೇ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕು I want to be a person with a mission and with a vision. ಮತ್ತು ದರ್ಶನದಿಂದ ಕಾರ್ಯ ಮಾಡುವ ವ್ಯಕ್ತಿ ನಾನಾಗಿರಬೇಕು. These 120 disciples. ಈ 121 ಶಿಷ್ಯರು Later on, when you read the book of Acts, ಅಪೊಸ್ತಲ ಕೃತ್ಯಗಳ ಮುಂದೆ ಓದುವಾಗ all the people said about these disciples, ಈ ಶಿಷ್ಯರ ಬಗ್ಗೆ ಜನರು ಈ ರೀತಿಯಾಗಿ all ಹೇಳಿದರು. these men have come to our city. ಈ ಒಂದು ಜನರು ಪಟ್ಟಣಕ್ಕೆ ಅವರು ಬಂದಿದ್ದರು. They are turning the world upside down. ಅಲ್ಲಿ ಇಡೀ ಲೋಕವನ್ನು ಮೇಲೆ ಕೆಳಗೆ ಅವರು ಮಾಡ್ತಾ ಇದ್ದರು. Church, what are you turning this morning? ಸಭೆ ಬೆಳಗ್ಗೆ ಸಮಯದಲ್ಲಿ ನೀವೇನು ಮಾಡ್ತಾ ಇದ್ದೀರಾ? Only you are turning around here and there, just merrying around. There you are stuck in one place. ನೀವು ಒಂದೇ ಸ್ಥಳದಲ್ಲಿ ಸಿಕ್ಕಾಕಿಕೊಂಡಿದ್ದೀರಿ ಅಥವಾ ಅಲ್ಲೇ ಇಲ್ಲಿ ನೀವು ತಿರುಗಾಡ್ತಾ The ಇದ್ದೀರಾ? disciples turned the world upside down. ಆ ಒಂದು ಶಿಷ್ಯರು ಈ ಲೋಕವನ್ನೇ ಸಂಪೂರ್ಣ ಕೆಳಗೆ ಮೇಲೆ ಅವರು ಮಾಡಿದರು. Are you ready to turn the city of Belgaum upside down? ನೀವೆಲ್ಲರೂ ಬೆಳಗಾಂ ಪಟ್ಟಣ ಮೇಲೆ ಕೆಳಗೆ ಮಾಡುವುದಕ್ಕಾಗಿ ನೀವು ಸಿದ್ಧರಾಗಿದ್ದೀರೋ? It will not come if you are alone, if you are sleeping at home. ನೀವು ಮನೆಯಲ್ಲಿ ನಿದ್ದೆ ಮಾಡುವಾಗ ಈ ಸಂಗತಿ ಆಗುವುದಿಲ್ಲ. Run for that club meeting. ಆ ಕೂಟಕ್ಕಾಗಿ ನೀವು ಓಡಿರಿ. Run for that fasting prayer. ಉಪವಾಸ ಪ್ರಾರ್ಥನೆಗಾಗಿ ನೀವು ಓಡಿ Go on ಹೋಗಿ. your knees and pray in your family prayers. ನಿಮ್ಮ ಒಂದು ಕುಟುಂಬ ಪ್ರಾರ್ಥನೆ ಮೊಣಕಾಲಿನ ಮೇಲೆ ಇಟ್ಟುಕೊಂಡು ನೀವು Go ಪ್ರಾರ್ಥಿಸಿ. into a time of seeking God. ದೇವರು ಹುಡುಕುವ ಸಮಯದಲ್ಲಿ ಮುಂದುವರಿ. Go into a time of prayer and fasting. ಪ್ರಾರ್ಥನೆ ಉಪವಾಸದ ಸಮಯವನ್ನು ಹೊಂದಿಕೊಂಡು ಮುಂದೆ ಬನ್ನಿ. Jesus said, I will build my church. ಯೇಸು ಹೇಳಿದ ನಾನು ನನ್ನ ಸಭೆಯನ್ನು The ಕಟ್ಟುತ್ತೇನೆ. gates of hell will not prevail against ಮತ್ತು it. ನರಕದ ಪಾತಾಳದ ದ್ವಾರ ಯಾವುದನ್ನು ನಾಶಪಡಿಸಲಿಕ್ಕೆ ಆಗುವುದಿಲ್ಲ. So when Jesus is saying, I will build my church, ಯೇಸು ಸ್ವಾಮಿ ನಾನು ನನ್ನ ಸಭೆಯನ್ನು ಕಟ್ಟುತ್ತೇನೆ at one side the building happens, ಒಂದು ಕಡೆ ಕಟ್ಟಡ ಪ್ರಾರಂಭವಾಗ್ತಾ and then ಇದೆ. when Jesus says the gates of hell shall not prevail, ಮತ್ತು ನರಕದ ಒಂದು ದ್ವಾರವನ್ನು ಹಾಳು ಮಾಡಲಿಕ್ಕೆ ಆಗುವುದಿಲ್ಲ that means ಎಂಬುದಾಗಿ there is a battle also that goes on. ಅದರ ಅರ್ಥ ಏನಂದ್ರೆ ಅಲ್ಲಿ ಯುದ್ಧವೂ ಸಹ ಇದೆ. If we have to build the church to 500, 500 ಜನರ ಒಂದು ಸಭೆ ನಾವು ಕಟ್ಟಬೇಕಾದರೆ we have to come in prayer. ನಾವು ಪ್ರಾರ್ಥನೆಯಲ್ಲಿ ಕೂಡಿ ಬರಬೇಕು. Building one side, ಒಂದು ಕಡೆ ಕಟ್ಟುವುದಾಗಿದೆ, battling one ಇನ್ನೊಂದು side, ಕಡೆ ಯುದ್ಧದ ಹೋರಾಟವಿದೆ, worshipping God one ಒಂದು side, ಕಡೆಯಲ್ಲಿ ದೇವರನ್ನು ಆರಾಧಿಸುವುದಿದೆ, warfare the other side. ಇನ್ನೊಂದು ಕಡೆ ಹೋರಾಟವಿದೆ. And all these two things go hand in hand if we have to build the house of God. ದೇವರ ಮನೆಯನ್ನು ಕಟ್ಟಬೇಕಾದ್ರೆ ಎರಡು ಸಂಗತಿ ಒಟ್ಟಾಗಿ ಕೂಡಿಕೊಂಡು ಅದು ಹೋಗಬೇಕಾಗಿದೆ. Answer me one question. ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡಿ. We are excited about the church land. ಸಭೆ ಸ್ಥಳಕ್ಕಾಗಿ ನಾವೆಲ್ಲರೂ It ಉತ್ಸುಕರಾಗಿದ್ದೇವೆ. is a big land, about 800 people can fit like this. ಅದು ದೊಡ್ಡ ಒಂದು ಸ್ಥಳವಾಗಿದೆ. ಈ ರೀತಿಯಾಗಿ 800 ಜನರಲ್ಲಿ ಕೂಡಿ ಬರಬಹುದು. You know what we need to do? ನಿಮಗೆ ಗೊತ್ತಿದೆ ನಾವು ಏನು Or ಮಾಡಬೇಕಾಗಿದೆ you know what ಎಂಬುದಾಗಿ. God will make us to do? ಇಲ್ಲವಾದ್ರೆ ದೇವರು ನಾವು ಏನ್ ಮಾಡ್ಬೇಕೆಂಬುದಾಗಿ ಅದನ್ನು God will tell you this ಮಾಡಬೇಕಾಗಿದೆ. morning. ಬೆಳಗ್ಗೆ ಸಮಯ ದೇವರು ನಿಮಗೆ I ಹೇಳುತ್ತಾರೆ, have already given you 800-seater church on rent, ಈಗಾಗಲೇ ಬಾಡಿಗೆಯಲ್ಲಿ ನಿಮಗೆ 800 ಕುರ್ಚಿ ಇರುವ ಒಂದು ಸಭೆ ನಾನು ಕೊಟ್ಟಿದ್ದೇನೆ. and you are not filling it up. ನೀವು ಅದನ್ನು ತುಂಬಿಸ್ತಾ ಇಲ್ಲ. If I give you your own land with 800-seater, ನಿಮ್ಮ ಸ್ವಂತ ಸ್ಥಳವನ್ನು 800 ಜನ ಕೂಡಿ ಬರುವ ಒಂದು ಸ್ಥಳ ನಿಮಗೆ ಕೊಡುವಾಗ will you still keep it empty like you kept this all empty? ಈ ಹಾಲನ್ನು ಯಾವ ರೀತಿಯಾಗಿ ಖಾಲಿ ಇಟ್ಟಿದ್ದೀರಿ ಅದೇ ರೀತಿಯಾಗಿ ಆ ಸ್ಥಳವನ್ನು ನೀವು ಖಾಲಿಯಾಗಿ ಇಡ್ತೀರಾ ಎಂಬುದಾಗಿ ಅದನ್ನು ಕೇಳುತ್ತಾನೆ. Sometimes I don't want to be that prosperity, blessing, increase, money and this kind of messages. We've heard lots of messages on that. ಸಮೃದ್ಧಿ, ಆಶೀರ್ವಾದ, ಹಣಕಾಸು, ಬೆಳವಣಿಗೆ ಎಂಬುದಾಗಿ ಈ ರೀತಿಯಾದ ಸಂದೇಶ ಕೆಲವು ಸಾರಿ ಹೇಳುವುದಿಲ್ಲ. ಆ ರೀತಿಯಾದ ಸಂದೇಶಕ್ಕೆ ಬಹಳ ಸಾರಿ ನಾವು ಕೇಳಿಸಿಕೊಂಡಿದ್ದೇವೆ. Get more rich, ಹೆಚ್ಚಾಗಿ ಐಶ್ವರ್ಯವಂತರಾಗಿರಿ, have a better house, ಒಳ್ಳೆ ಮನೆಯನ್ನು ಹೊಂದಿಕೊಳ್ಳಿರಿ, wear better clothes. ಒಳ್ಳೆ ಬಟ್ಟೆಗಳನ್ನು ಧರಿಸಿಕೊಳ್ಳಿರಿ. Let the prosperity doctrine be where it is. ಸಮೃದ್ಧಿ ಆತ್ಮವು ಎಲ್ಲಿದೆ ಅಲ್ಲೇ ಇರಲಿ. Who will do the mission of God? ದೇವರ ಕಾರ್ಯವನ್ನು ಯಾರು ಮಾಡುತ್ತಾರೆ? Who is going to work in the harvest? ಸುಗ್ಗಿಯಲ್ಲಿ ಯಾರಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ? Church, we are on a mission. ಸಭೆ ನಾವು ಒಂದು ಕೆಲಸದಲ್ಲಿ ಇದ್ದೇವೆ. So you know what God may ask us? ದೇವರು ನಮಗೆ ಏನಂತ ಕೇಳ್ತಾ ನಿಮಗೆ ಗೊತ್ತಿದೆಯೋ? पहला जो दिया है वो हॉल भर दो, बाद में तुम्हारा खुद का हॉल ऑटोमेटिकली भर देता है. ನಿಮಗೆ ಕೊಟ್ಟಿರುವ ಹಾಲನ್ನು ನೀವು ಮೊದಲು ತುಂಬಿಸಿ, ಅನಂತರ ನಿಮಗೆ ಕೊಡಲ್ಪಟ್ಟ ನಿಮ್ಮ ಸ್ವಂತ ಹಾಲನ್ನು ನೀವು ತುಂಬಿಸಬಹುದು. Why is the church empty? ಯಾಕೆ ಸಭೆ ಅದು ಖಾಲಿಯಾಗಿದೆ? Is it because we are empty? ಯಾಕಂದ್ರೆ ನಾವು ಖಾಲಿ ಇದ್ದ ಕಾರಣವು? Where has
the mission gone? ಆ ಒಂದು ಕೆಲಸ ಅಥವಾ ಕಾರ್ಯದಲ್ಲಿ ಎಲ್ಲಿ ಹೋಗಿದೆ? Where have we lost out? ಎಲ್ಲಿ ನಾವು ಕಳೆದು ಹೋಗಿದ್ದೇವೆ? Why are we not doing what we are supposed to do? ನಾವು ಏನು ಮಾಡಬೇಕಾಗಿದೆ ಅದನ್ನು ಯಾಕೆ ನಾವು ಮಾಡ್ತಾ ಇಲ್ಲ? We do everything else, but the real thing we don't do. ಎಲ್ಲ ಸಂಗತಿಗಳನ್ನ ವಿಷಯಗಳನ್ನ ಮಾಡ್ತೇವೆ, ಅದು ನಿಜವಾದ ಸಂಗತಿ ಏನಿದೆ ಅದನ್ನು ನಾವು ಮಾಡ್ತಾ ಇಲ್ಲ. That's why I'm saying, family, you are important. ಆದಾಗ ನಾನು ಹೇಳ್ತಾ ಇದ್ದೀನಿ, ಕುಟುಂಬವಾಗಿ ನೀವು ಅತಿ Young ಪ್ರಾಮುಖ್ಯರಾಗಿದ್ದೀರಾ. people, you are important. ಯೌವನಸ್ಥರು ನೀವು ಪ್ರಾಮುಖ್ಯರಾಗಿದ್ದೀರಾ. Children, you are important. ಮಕ್ಕಳ ಸಹ ನೀವು ಪ್ರಾಮುಖ್ಯರಾಗಿದ್ದೀರಾ. Every member in the church is important. ಸಭೆಯಲ್ಲಿರುವ ಪ್ರತಿಯೊಂದು ಸದಸ್ಯರು ಅತಿ ಪ್ರಾಮುಖ್ಯರಾಗಿದ್ದಾರೆ. And we need to rise up to that call and challenge this morning. ಈ ಬೆಳಗಿನ ಸಮಯದಲ್ಲಿ ಆ ಕಲಿಯುವಿಕೆಗಾಗಿ ಮತ್ತು ನಮಗಿರುವ ಸವಾಲಿಗಾಗಿ ನಾವೆಲ್ಲರೂ ಎದ್ದೇಳಬೇಕಾಗಿದೆ. Acts chapter 1 verse 4. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 4ನೇ ವಚನ. Jesus, when he is ascending to heaven, he is speaking these words to the disciples. ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗುತ್ತಿರುವಾಗ ಆತನು ತನ್ನ ಶಿಷ್ಯರೊಟ್ಟಿಗೆ ಈ ಮಾತುಗಳನ್ನು ಆತನು ಮಾತನಾಡಿದನು. In the mid part of verse 4, 4ನೇ ವಚನದ ಮಧ್ಯಭಾಗದಲ್ಲಿ ನಾವು ನೋಡುವಾಗ Jesus is saying, ಯೇಸು ಸ್ವಾಮಿ ಅದನ್ನು ಹೇಳ್ತಾ ಇದ್ದಾನೆ, do not leave Jerusalem, but wait for the gift my Father promised, which you have heard me speak about. ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟರು. Wait for the gift. ಆ ಒಂದು ವರಕ್ಕಾಗಿ ನೀವು ಕಾಯಿರಿ. Somebody tell your neighbor, it's better to wait. ನೀವು ಕಾಯಿರಿ ಎಂಬುದಾಗಿ ನಿಮ್ಮ ಪಕ್ಕದವರಿಗೆ ಹೇಳಿರಿ. Tell your neighbor, it's good to wait. ಕಾಯುವುದು ಒಳ್ಳೆಯದಾಗಿದೆ ಎಂಬುದಾಗಿ ಹೇಳಿರಿ. They that wait, you see Isaiah 40, what all happens to those people who wait. ಯೆಶಾಯ 40ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಂಡಿದ್ದೇವೆ, ಯಾರ್ಯಾರು ಕಾಯ್ತಾರೋ ಅವರ ಜೀವಿತದಲ್ಲಿ ಏನೇನಾಗಿದೆ So ಎಂಬುದಾಗಿ. Jesus is saying here, don't leave Jerusalem, ಮತ್ತೆ ಈ ಸಮಯ ಹೇಳ್ತಾ ಇದ್ದಾನೆ, ನೀವು ಯೆರೂಸಲೇಮನ್ನು ಬಿಟ್ಟು ಹೋಗಬೇಡಿರಿ. but wait for something that I am going to do in your life. ನಿಮ್ಮ ಜೀವಿತದಲ್ಲಿ ನಾನು ಏನೋ ಮಾಡ್ಲಿಕ್ಕಿದ್ದೇನೆ, ಅದಕ್ಕಾಗಿ ನೀವು ಕಾಯಿರಿ. And so all these 120 disciples, ಮತ್ತೆ ಈ ಎಲ್ಲ 121 ಶಿಷ್ಯರು every day they are meeting in the upper room. ಮತ್ತು ಅವ್ರ ಮೇಲಂತಸ್ತಿನ ಕೋಣೆಯಲ್ಲಿ ಪ್ರತಿದಿನ ಅವರು ಕೂಡಿ ಬರ್ತಾ And ಇದ್ದಾರೆ. every day they are praying. ಪ್ರತಿದಿನ ಅವರು ಪ್ರಾರ್ಥಿಸ್ತಾ And they are ಇದ್ದಾರೆ. waiting for the gift that Jesus promised them. ಯೇಸು ಸ್ವಾಮಿ ಅದನ್ನು ಕೊಟ್ಟ ಒಂದು ಉಡುಗೊರೆಗಾಗಿ ಅವರು ಕಾಯ್ತಾ ಇದ್ದಾರೆ. And as they are all waiting, ಮತ್ತು ಅವರೆಲ್ಲರೂ ಕಾಯ್ತಿರುವಾಗ they are hoping and they are waiting, oh, when is the gift going to come to us? ಮತ್ತು ಆ ವರಗಳ ಒಂದು ಉಡುಗೊರೆ ಯಾವಾಗ ನಮ್ಮ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ ಒಂದು ನಿರೀಕ್ಷೆಯೊಟ್ಟಿಗೆ ಅವರು ಕಾಯ್ತಾ ಇದ್ದಾರೆ. Verse 14 the Bible says, 14ನೇ ವಚನದಲ್ಲಿ ಸತ್ಯವೇದ ಹೇಳುತ್ತದೆ, they all joined together constantly in prayer. Underline that word, constantly in prayer, along with the women and Mary the mother of Jesus and with his brothers. ಇವರೆಲ್ಲರೂ ಏಕಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಕೆಲವರು ಮಂದಿ ಹೆಂಗಸರು ಯೇಸುವಿನ ತಾಯಿಯಾದ ಮರಿಯಳು ಆದ ತಮ್ಮಂದಿರು ಅವರ ಸಂಗಡ ಇದ್ದರು. Hallelujah. Hallelujah. ಜೋರಾಗಿ ಹೇಳಿ, Hallelujah. ಜೋರಾಗಿ ಹಲ್ಲೆ ಎಂಬುದಾಗಿ ಹೇಳಿಕೊಳ್ಳಿ. Everyone say after me, waiting on God. ಕರ್ತನ ಮೇಲೆ ಕಾಯುವುದು And constantly being in prayer. ಮತ್ತು ಪ್ರಾರ್ಥನೆಯಲ್ಲಿ ಏಕ ಮನಸ್ಸುಳ್ಳವರಾಗಿ ನಾವಿರಬೇಕು. If we follow what the early church is doing, ಆದಿಸಭೆಯವರು ಏನ್ ಮಾಡ್ತಾ ಇದ್ದಾರೆ ಅದನ್ನು ನಾವು ಹಿಂಬಾಲಿಸುವಾಗ we will see the fruits of the early church. ಆದಿಸಭೆ ಹೊಂದಿಕೊಂಡ ಫಲಗಳನ್ನು ನಾವು ಕಾಣುತ್ತೇವೆ. The Bible says here, ಇಲ್ಲಿ ಸತ್ಯವೇದ ಹೇಳುತ್ತದೆ, Jesus said, wait for the gift my Father promised. ಮತ್ತೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ತಂದೆ ವಾಗ್ದಾನ ಮಾಡಿದ ವರಗಳಿಗಾಗಿ ನೀವು ಕಾಯಿರಿ. And then the Bible says they are waiting constantly in prayer, every one of them. ಮತ್ತು ಪ್ರತಿಯೊಬ್ಬರು ಏಕ ಮನಸ್ಸಾಗಿ ಅವರು ಪ್ರಾರ್ಥನೆಯಲ್ಲಿ ಅವರು ಕಾಯ್ತಾ ಇದ್ದಾರೆ ಎಂಬುದಾಗಿ ಸತ್ಯವೇದ And the Bible ಹೇಳುತ್ತದೆ. says as they were waiting and praying in the upper room, ಮತ್ತು ಸತ್ಯವೇದ ಹೇಳುತ್ತದೆ, ಮೇಲಂತಸ್ತಿನ ಕೋಣೆಯಲ್ಲಿ ಅವರು ಕಾಯುತ್ತಾ ಪ್ರಾರ್ಥನೆ ಮಾಡುತ್ತಿರುವಾಗ Acts chapter 2 verse 1, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ನೇ the ವಚನ, Bible says when the day of Pentecost came, they were all together in one place. ಪಂಚಾಶತಮ ದಿನ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿಕೊಂಡಿದ್ದರು. Underline that word, all together. ಮತ್ತು ಎಲ್ಲರೂ ಕೂಡಿಕೊಂಡರು ಎಂಬುದಾಗಿ ಪದಕ್ಕೆ ನಾವು ಅಂಡರ್ಲೈನ್ ಮಾಡಿಕೊಳ್ಳೋಣ. Underline that word, one place. ಒಂದೇ ಸ್ಥಳ ಎಂಬುದಾಗಿ ಇರುವುದು ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳೋಣ. You know why we don't see results like the early church? ಆದಿಸಭೆಯ ರೀತಿಯಲ್ಲಿ ನಾವು ಯಾಕೆ ಈ ದಿನಗಳಲ್ಲಿ ಫಲಿತಾಂಶ ಕಾಣ್ತಾ ಇಲ್ಲ? Because we are all over the place. ಯಾಕೆ ನಾವು ಎಲ್ಲ ಸ್ಥಳಗಳಲ್ಲಿ ನಾವು ಇದ್ದೇವೆ. We don't want to be united and come in one place. ನಾವು ಐಕ್ಯತೆಯಲ್ಲಿ ಕೂಡಿಕೊಂಡು ಒಂದು ಸ್ಥಳದಲ್ಲಿ ಬರ್ಲಿಕ್ಕೆ ನಾವು ಇಷ್ಟಪಡುವುದಿಲ್ಲ.
They were all together, the Bible says. ನಾವು ನೋಡಿಕೊಳ್ಳುವಾಗ ಅವರೆಲ್ಲರೂ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Why do we have prayer meetings? ಯಾಕೆ ನಾವು ಆ ಪ್ರಾರ್ಥನೆ ಇಟ್ಟುಕೊಳ್ಳುತ್ತೇವೆ? Why do we have church services? ಯಾಕೆ ಸಭೆ ಸೇವೆಯನ್ನು So that ಹೊಂದಿಕೊಳ್ಳುತ್ತೇವೆ? we all come together. ಯಾಕೆ ನಾವೆಲ್ಲರೂ ಒಟ್ಟಾಗಿ ಸೇರಿ And not ಬರುವುದಕ್ಕಾಗಿ only coming together, ಒಟ್ಟಾಗಿ ಸೇರಿ ಬರುವುದು ಮಾತ್ರವಲ್ಲದೆ sometimes we can all be in one place. ಆದ್ರೆ ಕೆಲವು ಸಾರಿ ನಾವೆಲ್ಲರೂ ಒಂದು ಸ್ಥಳದಲ್ಲಿ ಕೂಡಿ ಬರಬೇಕು And we can all be disunited. ಮತ್ತೆ ಎಲ್ಲರೂ ನಾವು ಐಕ್ಯತೆ ಇಲ್ಲದೆ ನಾವು We can ಇರುತ್ತೇವೆ. be in one place and we can all be divided. ಒಂದು ಸ್ಥಳದಲ್ಲಿ ನಾವು ಇರುತ್ತೇವೆ ಆದ್ರೆ ನಾವೆಲ್ಲರೂ ಬೇರೆ ಬೇರೆ ಆಗಿರುತ್ತೇವೆ. I don't like this family. ನನಗೆ ಈ ಕುಟುಂಬ ಇಷ್ಟ ಇಲ್ಲ. This family, I don't like that family. ಈ ಕುಟುಂಬದವರು ಹೇಳ್ತಾರೆ ಆ ಕುಟುಂಬ ನನಗೆ ಇಷ್ಟ This ಇಲ್ಲ. brother will say that guy is arrogant. ಈ ಸಹೋದರ ಹೇಳ್ತಾನೆ ಆ ವ್ಯಕ್ತಿ ಸರಿಯಾಗಿಲ್ಲ ಅಥವಾ And ಕ್ರೂರನಾಗಿದ್ದಾನೆ. that guy will say this girl is proud. ಮತ್ತು ಆ ಹುಡುಗನು ಹೇಳ್ತಾನೆ ಆ ಹುಡುಗಿ ಬಹಳ ಗರ್ವಿಷ್ಠಳೆ ಎಂಬುದಾಗಿ. And you know, kuch hota hai idhar udhar. ಅಲ್ಲಿ ಇಲ್ಲಿ ಏನೇನೋ ಆಗ್ತಾ ಇದೆ. Here one gossip group, ಇಲ್ಲಿ ಒಂದು ಚಾಡಿ ಮಾತುಗಳು, there one gossip group. ಅಲ್ಲಿ ಒಂದು ಚಾಡಿಯ ಮಾತುಗಳು. I don't know families, if you meet sometimes with other church family members, what is the topic, I don't know. ಮತ್ತು ಕುಟುಂಬದವರನ್ನು ಬೇರೆ ಸಭೆ ಕುಟುಂಬದವರಿಗೆ ಕೂಡಿ ಮಾತನಾಡುವಾಗ ಅಲ್ಲಿ ಏನು ನಡೀತದೆ ಎಂಬುದಾಗಿ ನಮಗೆ ಗೊತ್ತಿಲ್ಲ. You know why we fail? ಯಾಕೆ ನಾವು ಸೋತು ಹೋಗ್ತೇವೆ ಎಂಬುದಾಗಿ Because ನಿಮಗೆ we are ಗೊತ್ತಿದೆಯೋ? all not together. ಯಾಕೆಂದ್ರೆ ನಾವೆಲ್ಲರೂ ಒಟ್ಟಾಗಿ ಇಲ್ಲ. And we are all not united. ಯಾಕೆ ನಾವೆಲ್ಲರೂ ಐಕ್ಯತೆಯಲ್ಲಿ ನಾವು ಕೂಡಿ ಬಂದಿಲ್ಲ. Jesus said, wait in Jerusalem. ಯೇಸು ಸ್ವಾಮಿ ಹೇಳಿದ್ರು ಯೆರೂಸಲೇಮಿನಲ್ಲಿ ನೀವು ಕಾಯಿ. Oh, they are all waiting. ಅವರೆಲ್ಲರೂ ಅಲ್ಲಿ ಕಾಯ್ತಾ Oh, they are ಇದ್ದಾರೆ. waiting for the Holy Spirit. ಪವಿತ್ರ ಆತ್ಮನಿಗಾಗಿ ಅವರು ಕಾಯ್ತಾ They all ಇದ್ದಾರೆ. join together constantly in prayer. ಅವರೆಲ್ಲರೂ ಏಕ ಮನಸ್ಸಿನಲ್ಲಿ ಪ್ರಾರ್ಥನೆಯಲ್ಲಿ ಕೂಡಿ If you want to ಬಂದಿದ್ದಾರೆ. see 500 people, 5 ಜನರನ್ನು ನೋಡಲಿಕ್ಕೆ ಬಯಸುವುದಾದರೆ constantly in prayer. ಪ್ರಾರ್ಥನೆಯಲ್ಲಿ ಏಕ ಮನಸ್ಸುಳ್ಳವರಾಗಿ You want to see the goal accomplished for the church. ಸಭೆಯ ಗುರಿ ಪರಿಪೂರ್ಣ ಆಗುವುದನ್ನು ಬಯಸುವುದಾದರೆ The key is unity. ಅದರ ಬೀಗದ ಕೈಯದ The ಐಕ್ಯತೆಯಾಗಿದೆ. key is coming together. ಮತ್ತು ಅದು ಒಟ್ಟಾಗಿ ಕೂಡಿ ಬರುವುದು ಅದರ ಬೀಗದ The ಕೈಯಾಗಿದೆ. Bible says when the day of Pentecost came, ಸತ್ಯವೇದ ಹೇಳ್ತದೆ ಪಂಚಾಶತ್ತಮ ದಿನ ಬಂದಾಗ they all joined together. ಅವರೆಲ್ಲರೂ ಒಟ್ಟಾಗಿ ಸೇರಿ ಬಂದರು. How is today's church? ಈ ದಿನದ ಸಭೆ ಹೇಗಿದೆ? Are we constantly meeting for prayer? ಏಕ ಮನಸ್ಸಿನಿಂದ ನಾವು ಪ್ರಾರ್ಥನೆಗಾಗಿ ಕೂಡಿ ಬರ್ತಾ ಇದ್ದೇವೋ? Some are in the habit of constantly meeting for all occasions and activities. ಬೇರೆಲ್ಲ ಚಟುವಟಿಕೆ ಸಂಭ್ರಮಗಳಲ್ಲಿ ಏಕ ಮನಸ್ಸುಳ್ಳವರಾಗಿ ಕೂಡಿ ಬರುತ್ತಾ ಇರ್ತಾರೆ. This year I decided not to be involved in lot of occasions and activities. ಮತ್ತು ಈ ದಿನದಲ್ಲಿ ಸಭಾಪಾಲಕರು ನಿರ್ಧಾರ ಮಾಡಿದರೆ ಬೇರೆಯಷ್ಟು ಚಟುವಟಿಕೆ ಆಗಲಿ ಬೇರೆ ಯಾವ ಕಾರ್ಯಕ್ರಮದಲ್ಲಿ ಭಾಗವಹಿಸಬಾರದು ಎಂಬುದಾಗಿ. You come for hot prayer, I'm your friend. ನೀವು ಆ ಪ್ರಾರ್ಥನೆಗೆ ಬರುವುದಾದರೆ ಮಾತ್ರ ಇವರು ನಿಮ್ಮ ಸ್ನೇಹಿತರಾಗುತ್ತಾರೆ. You don't come for hot prayer, still I'm your friend. I pray for you that you will come. ನೀವು ಆ ಪ್ರಾರ್ಥನೆಗೆ ಬರದಿದ್ದರೂ ಸಹ ಅವರು ನಿಮ್ಮ ಸ್ನೇಹಿತರಾಗಿದ್ದಾರೆ, ಅವರು ನಿಮಗಾಗಿ ಪ್ರಾರ್ಥಿಸುತ್ತಾರೆ. The goal of what I'm saying ನಾನು ಹೇಳುವ ಒಂದು ಗುರಿ ಏನೆಂದರೆ is you must grow. ನೀವು ಬೆಳೆಯಬೇಕು, Church must grow ಸಭೆ ಅದು ಬೆಳೆಯಬೇಕು in quality. ಮತ್ತು ಎಲ್ಲ ಒಂದು ಗುಣಲಕ್ಷಣ ಹೊಂದಿ Grow in the scriptures. ವಚನ ಭಾಗದಲ್ಲಿ ನೀವು ಬೆಳೆಯಬೇಕು, Grow in the word of God. ದೇವರ ವಾಕ್ಯದಲ್ಲಿ ಬೆಳೆಯಬೇಕು. And you will grow in numbers also. ನೀವು ಸಂಖ್ಯೆಯಲ್ಲಿ ಸಹ ದ್ವಿಗುಣವಾಗುತ್ತೀರಾ. Where are you meeting constantly? ಏಕ ಮನಸ್ಸುಳ್ಳವರಾಗಿ ನೀವು ಎಲ್ಲಿ ಭೇಟಿ ಆಗ್ತಾ ಇದ್ದೀರಾ? Are you all over the place or are you in one place? Having one mind, one heart. Are you united? Do you love your brother? Do you love your sister? ನೀವೆಲ್ಲ ಸ್ಥಳದಲ್ಲಿ ಕೂಡಿ ಬರ್ತಾ ಇದ್ದೀರೋ ಇಲ್ಲವಾದ್ರೆ ಒಂದೇ ಸ್ಥಳದಲ್ಲಿ ಏಕ ಮನಸ್ಸುಳ್ಳವರಾಗಿ ಕೂಡಿಕೊಂಡು ನಿಮ್ಮ ಸಹೋದರನು ಪ್ರೀತಿಸ್ತಾ ಇದ್ದೀರೋ? Do you love those who hurt you? ನಿಮ್ಮನ್ನು ನೋವುಪಡಿಸುವವರನ್ನು ಪ್ರೀತಿಸ್ತಾ ಇದ್ದೀರೋ? Or they hurt you and you hurt them back? ನೀವು ಅವರು ನಿಮಗೆ ನೋವುಪಡಿಸುವಾಗ ನೀವು ಸಹ ಹಿಂತಿರುಗಿ ಅವರಿಗೆ ನೋವುಪಡಿಸುತ್ತಾ ಇದ್ದೀರೋ? And you all coming to church? ನಾವೆಲ್ಲರೂ ಸೇರಿ ಸಭೆಗೆ ಬರುತ್ತೇವೆ. Nobody wants to forgive one another. ಯಾರು ಸಹ ಒಬ್ಬರೊಬ್ಬರು ಕ್ಷಮಿಸಲಿಕ್ಕೆ ಅವರು ಬಯಸುವುದಿಲ್ಲ. Are you understanding? ನೀವು ಅರ್ಥ ಮಾಡಿಕೊಳ್ತಾ Is ಇದ್ದೀರೋ? there forgiveness in your home? ನಿಮ್ಮ ಮನೆಯಲ್ಲಿ ನಿಮಗೆ ಕ್ಷಮಾಪಣೆ ಇದೆಯೋ? Husband, wife, children, are you walking in forgiveness? ಗಂಡ ಆಗ್ಲಿ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ನೀವು ಕ್ಷಮಾಪಣೆಯಲ್ಲಿ ನಡೀತಾ ಇದ್ದೀರೋ? Let's go further. ಮುಂದೆ ಹೋಗೋಣ. Acts 2:42. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನ. The Bible says when they were all meeting together constantly in prayer, then on the day of Pentecost the Holy Spirit fell upon them. ಸತ್ಯವೇದ ಹೇಳುತ್ತದೆ ಅವರೆಲ್ಲರೂ ಏಕ ಮನಸ್ಸಾಗಿ ಕೂಡಿಕೊಂಡು ಅಲ್ಲಿ ಪ್ರಾರ್ಥನೆ ಮಾಡುತ್ತಿರುವಾಗ ಪವಿತ್ರ ಆತ್ಮನು ಅವರ ಮೇಲೆ ಬಂದನೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. When you go to Acts 2:42, ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42ನೇ ವಚನ the ನೋಡುವಾಗ Bible says ಸತ್ಯವೇದ ಹೇಳುತ್ತದೆ the disciples or the believers, they devoted themselves, number 1, to the apostles' teaching, and to fellowship, number 2, and to breaking of bread, number 3, and to prayer, number 4. ಮತ್ತು ಅವರೆಲ್ಲರೂ ಏಕ ಮನಸ್ಸಾಗಿ ಅಲ್ಲಿ ಕೂಡಿ ಬರುವಾಗ ಮೊದಲನೇದಾಗಿ ಅವರು ಬೋಧನೆಯನ್ನು ಮಾಡಿದರು, ಎರಡನೇದಾಗಿ ನಾವು ನೋಡುವಾಗ ಅವರು ಅನುನಯತೆಯನ್ನು ಮಾಡಿದರು, ಮೂರನೇದಾಗಿ ರೊಟ್ಟಿ ಮುರಿಯುವುದರಲ್ಲಿ ಅವರು ಕೂಡಿಕೊಂಡು ನಂತರ ಅವರು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಮುಂದುವರೆದರು. Look at their devotion. ಅವರು ಒಂದು
ಕೂಡಿಕೊಂಡು ಪ್ರಾರ್ಥನೆ ಮಾಡುವ ಒಂದು ಸಂಗತಿಯನ್ನು ನೋಡಿಕೊಳ್ಳಿರಿ. Look at their passion. ಅವರಲ್ಲಿರುವ ಆಸಕ್ತಿ ನೀವು ನೋಡಿಕೊಳ್ಳಿರಿ. The Bible says they devoted themselves. They gave themselves. ಮತ್ತು ಅವರೆಲ್ಲರೂ ಕೂಡಿಕೊಂಡು ಅವರು ತಮ್ಮನ್ನು ತಾವು ಸಮರ್ಪಿಸಿದ್ದಾರೆ ಎಂಬುದಾಗಿ ನಾವು For ನೋಡಿಕೊಳ್ಳುತ್ತೇವೆ. what? For what? ಯಾವ ಒಂದು ವಿಷಯಕ್ಕಾಗಿ? The teaching of the word of God. ದೇವರ ವಾಕ್ಯ ಬೋಧನೆಗಾಗಿ. Every day I make sure I hear the word of God on my mobile. ಮತ್ತು ಪ್ರತಿದಿನ ನಾನು ಖಚಿತಪಡಿಸಿಕೊಳ್ಳುತ್ತೇನೆ, ನಾನು ನನ್ನ ಮೊಬೈಲ್ನಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತೇನೆ. Every day I make sure I use my mobile. I use the technical things, the TV, for worship or for the word of God. ಮತ್ತು ಪ್ರತಿದಿನ ನಾನು ನನ್ನ ಮೊಬೈಲ್ ಆಗಲಿ ನನ್ನ ಟಿವಿಯನ್ನು ಆಗಲಿ ನಾನು ದೇವರನ್ನು ಆರಾಧಿಸುವುದಕ್ಕಾಗಿ ಮಾತ್ರ ಅದನ್ನು ಉಪಯೋಗಿಸುತ್ತೇನೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. Sometime back, little bit of selfie was there, WhatsApp was there here and there. ಕೆಲವು ಸಮಯದಲ್ಲಿ ನಾವು ನೋಡುವಾಗ ಸ್ವಲ್ಪ ಅಲ್ಲಿ ಇಲ್ಲಿ ವಾಟ್ಸ್ಆಪ್ ಇರ್ತದೆ, ಸೆಲ್ಫಿ ಅದು ಇರ್ತದೆ. But I knew that's not going to help in the long run. ಮತ್ತು ಅದು ಬಹಳ ಸಮಯದವರೆಗೆ ಅದು ನಡೆಯುತ್ತಿಲ್ಲ ಎಂಬುದಾಗಿ ನಾನು ಬಯಸುತ್ತೇನೆ. So keep it aside. ಅದನ್ನು ಬದಿಗಿಟ್ಟು ಬಿಡಿರಿ. Listen to the word of God. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿರಿ. Listen to the good teachers who teach God's word, on the YouTube or the internet or whatever means you have. ಇಂಟರ್ನೆಟ್ ಆಗಿ ಯೂಟ್ಯೂಬ್ ನಲ್ಲಿ ಆಗಲಿ ಒಳ್ಳೆ ಒಂದು ಬೋಧಕರು ದೇವರ ವಾಕ್ಯವನ್ನು ಬೋಧಿಸುತ್ತಿರುವುದನ್ನು ನೀವು ಕೇಳಿಸಿಕೊಳ್ಳಿರಿ. And then the disciples, the believers, devoted themselves to fellowship. ಅದಾದ ನಂತರ ಶಿಷ್ಯರಾಗಲಿ ಮತ್ತು ಆ ಒಂದು ವಿಶ್ವಾಸಿಗಳು ಅಲ್ಲಿ ನೋಡುವಾಗ ಅವರು ಅನ್ಯೋನ್ಯತೆಗೆ ಕೂಡಿ ಬಂದರು. Some of us, the meaning of the word fellowship means koinonia. ಮತ್ತು ನಾವು ನೋಡುವಾಗ ಅನ್ಯೋನ್ಯತೆ ಎಂಬುದಾಗಿ ನೋಡುವಾಗ ಕೊನೋನಿಯಾ ಎಂಬುದಾಗಿ ಅದರ ಅರ್ಥವಾಗಿದೆ. The Bible says in Hebrews, do not forsake the assembling of the believers, of the saints. ಮತ್ತು ನಾವು ನೋಡುವಾಗ ಸಂತಾನ ಒಂದು ಕೂಡಿ ಬರುವ ಒಂದು ಸಂಗತಿಯನ್ನು ತಪ್ಪಿಸಿಕೊಳ್ಳಬೇಡಿ ಎಂಬುದಾಗಿ ಅದರ ಅರ್ಥವಾಗಿದೆ. We have to fellowship with one another. ಒಬ್ಬರೊಬ್ಬರೊಟ್ಟಿಗೆ ನಾವು ಅನ್ಯೋನ್ಯತೆ ಹೊಂದಿಕೊಳ್ಳಬೇಕು. Don't be a loner in your life. ನಿಮ್ಮ ಜೀವಿತದಲ್ಲಿ ಒಬ್ಬಟ್ಟಿಗರಾಗಿ ನೀವಿರಬೇಡಿ. If you are a loner, ನೀವು ಒಬ್ಬಟ್ಟಿಗರಾಗಿರುವಾಗ you will burn for some time and then the devil will put out that little fire. ಸ್ವಲ್ಪ ಸಮಯದವರೆಗೆ ನೀವು ಉರಿತೀರಾ, ನಂತರ ಸೈತಾನ್ ನಿಮ್ಮಲ್ಲಿರುವ ಬೆಂಕಿಯನ್ನು ಆರಿಸಿ ಬಿಡುತ್ತಾನೆ. Come together and catch the fire and spread the fire. ಒಟ್ಟಾಗಿ ಸೇರಿಕೊಂಡ ಬೆಂಕಿಯನ್ನು ಹಿಡಿದುಕೊಂಡು ಆ ಬೆಂಕಿಯನ್ನು ಎಲ್ಲ ಕಡೆ ನಾವು ಹರಡಿಸೋಣ. And the Bible says that the believers broke bread every day. ಅದಾದ ನಂತರ ಸತ್ಯವೇದ ಹೇಳುತ್ತದೆ ವಿಶ್ವಾಸಿಗಳು ಪ್ರತಿದಿನ ರೊಟ್ಟಿಯನ್ನು ಮುರಿತಾ ಇದ್ದರು. And they devoted themselves to prayer. ಅದಾದ ನಂತರ ತಮ್ಮನ್ನು ತಾವು ಪ್ರಾರ್ಥನೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡರು. Verse 44. ಮತ್ತು 44ನೇ ವಚನ. The Bible says all the believers, again the Bible says, were together and had everything in common. ನಂಬಿದವರೆಲ್ಲರೂ ಒಟ್ಟಾಗಿದ್ದು ತಮ್ಮದೆಲ್ಲವನ್ನು ಮೃದುವಾಗಿ ಅನುಭವಿಸುತ್ತಾ ತಮ್ಮ ತಮ್ಮ ಸ್ಥಿರ ಸತ್ತುಗಳನ್ನು ಮಾರಿ. All believers were together. ಮತ್ತು ಎಲ್ಲ ಒಂದು ವಿಶ್ವಾಸ ಒಟ್ಟಾಗಿ ಅಲ್ಲಿ ಸೇರಿ ಬಂದಿದ್ದರು. Church, are you together with someone else this morning? As a church, are we one? Are we together? ಸಭೆಯಾಗಿ ನಾವೆಲ್ಲರೂ ಈ ಬೆಳಗಿನ ಸಮಯದಲ್ಲಿ ಒಟ್ಟಾಗಿ ನಾವು ಕೂಡಿದ್ದೇವೆ. We may disagree on many things, doesn't matter. ಕೆಲವು ಸಂಗತಿಗಳನ್ನು ನಾವು ಒಪ್ಪಿಕೊಳ್ಳುವುದರ ಅದು ಪರವಾಗಿಲ್ಲ. When it comes to Bible, ಆದರೆ ಸತ್ಯವೇದಕ್ಕೆ ಬರುವಾಗ, comes to Jesus, ಯೇಸುವಿನ ವಿಷಯದಲ್ಲಿ ಬರುವಾಗ, you have to love your brother, you have to love your sister. ನಿಮ್ಮ ಸಹೋದರನಾಗಲಿ ನಿಮ್ಮ ಸಹೋದರಿಯನ್ನಾಗಲಿ ನೀವು ಪ್ರೀತಿಸಬೇಕು. Are you one this morning? ಈ ಬೆಳಗಿನ ಸಮಯದಲ್ಲಿ ಒಂದಾಗಿದ್ದೀರೋ? Or if you are not one with anyone, make sure you get it right with them. ನೀವು ಯಾರೊಟ್ಟಿಗಾದರೂ ಒಂದಾಗಿ ಅಥವಾ ಒಳ್ಳೆ ರೀತಿಯಾಗಿ ಇಲ್ಲದಿದ್ದರೆ ಈ ಬೆಳಗಿನ ಸಮಯದಲ್ಲಿ ಖಚಿತಪಡಿಸಿಕೊಂಡು ಅವರೊಟ್ಟಿಗೆ ನೀವು And the ಸರಿಯಾಗಿರಬೇಕು. Bible says they had everything in common. ಮತ್ತು ಎಲ್ಲರೂ ಕೂಡಿಕೊಂಡು ಒಂದೇ ಆಗಿ ಅವರೆಲ್ಲವನ್ನು ಮಾಡಿದ್ದಾರೆ ಎಂಬುದಾಗಿ ಸತ್ಯವೇದ ಹೇಳ್ತದೆ. Amen. They had everything in common. ಎಲ್ಲವನ್ನೂ ಸಾಮಾನ್ಯವಾಗಿ ನಾವು ಮಾಡುತ್ತೇವೆ. That means ಅದರ ಅರ್ಥ your house is my house is your house. Come anytime, I can go anytime. ನಿಮ್ಮ ಮನೆ ನಮ್ಮ ಮನೆ ಆಗಿದೆ, ನಮ್ಮ ಮನೆ ನಿಮ್ಮ ಮನೆ ಆಗಿದೆ. ಆದ ಕಾರಣ ಯಾವಾಗ ಬೇಕಾವಾಗ ಬರ್ರಿ, ಯಾವಾಗ ಬೇಕಾವಾಗ ಹೋಗಿ. Everything common. ಎಲ್ಲವೂ ಸಾಮಾನ್ಯವಾಗಿದೆ. I cook food at home. ನಾನು ಮನೆಯಲ್ಲಿ ಅಡಿಗೆ ಮಾಡುತ್ತೇನೆ. All come, eat how much you want and go. It's your house. ನೀವೆಲ್ಲರೂ ಬರ್ರಿ, ಎಷ್ಟು ಬೇಕಾಷ್ಟು ತಿಂದು ನೀವು ಹೋಗ್ರಿ, ಇದು ನಿಮ್ಮ ಮನೆ ಆಗಿದೆ. Then you'll ask, Pastor, गाड़ी का क्या करेंगे? ಸಭಾಪಾಲಕರ ಗಾಡಿ ವಿಷಯ ಏನೆಂಬುದಾಗಿ ಕೇಳುವಾಗ, गाड़ी भी लेके जाओ. ಗಾಡಿ ಸಹ ತೆಗೆದುಕೊಂಡು ಹೋಗ್ರಿ. चाबी देता है. ಚಾವಿ ಸಹ ಕೊಡುತ್ತಾರೆ. पिकनिक के लिए नहीं, ಪಿಕ್ನಿಕ್ ಆಗಿ ಅಲ್ಲ, सेवा के लिए. ಸೇವೆಗಾಗಿ. Amen. Whatever you have of mind, take it and go if you're going on a mission. ನೀವು ಒಂದು ಕಾರ್ಯಕ್ಕಾಗಿ ನೀವು ಹೋಗಬೇಕಾದರೆ ಸಭಾಪಾಲಕರಲ್ಲಿ ಯಾವುದೇ ಸಂಗತಿ ನಿಮಗೆ ಬೇಕಾಗಿದೆ ಅದನ್ನು ತೆಗೆದುಕೊಂಡು ಹೋಗಬಹುದು. चुम्मा आइसक्रीम खाया, ಸುಮ್ಮನೆ ಐಸ್ ಕ್ರೀಮ್ ತಿಂದೆ पार्क को गया, ಮತ್ತು ಪಾರ್ಕಿಗೆ ಹೋದೆ. पास्टर थोड़ा घूम के आता है, गाड़ी दो. ಸಭಾಪಾಲಕರ ಆ ಕಡೆಗೆ ಸ್ವಲ್ಪ ತಿರುಗಾಡಿ ಬರ್ತಾರೆ, ಗಾಡಿ ಕೊಡ್ರಿ. तो घुमा घुमा के मांगो. Hello, are you here? ನೀವೆಲ್ಲರೂ ಇಲ್ಲಿದ್ದೀರಾ?
get the secrets from the Word of God. ದೇವರ ವಾಕ್ಯದಲ್ಲಿರುವ ರಹಸ್ಯಗಳಲ್ಲಿ ತೊಡಗಿಕೊಳ್ಳಿರಿ. In verse 46, the Bible says, ಸತ್ಯವೇದದಲ್ಲಿ 46ನೇ ವಚನ ಹೇಳುತ್ತದೆ, every day they continued to meet together in the temple courts. They broke bread in their homes, ate together with glad and sincere hearts. See, look at the way they are, going on their mission. The Bible says here, every day they met together. Come, let's meet together. For what? They broke bread. Freshly, Jesus had died. It was a fresh thing in their mind. Jesus rose. It was a new thing, just recently happened thing. Jesus rose from the dead. And they are imagining all those things. And they are imagining the Last Supper. And how Jesus, broke bread. And then he died on the cross. And then what his blood means. What his body means. And every time they are partaking of that, just few days back, Jesus told them, I am going to the Father. Now I will send the Holy Spirit. So everything is fresh in their minds. And they are breaking bread. They are eating together. How? They were glad, sincere hearts. Not wrong intentions. Not wrong motives. Not coming to the church for wrong things. For wrong people. For wrong ideas. To meet someone. You are not coming to the church, for wrong purposes. But glad, sincere hearts. Dedicated hearts. Innocent hearts. That's how they met together. ಮತ್ತೆ ಯಾವ ರೀತಿಯಾಗಿ ಇವರೆಲ್ಲರೂ ಏಕ ಮನಸ್ಸಾಗಿ ದೇವಾಲಯದಲ್ಲಿ ಕೂಡಿ ಬಂದರೆ ಎಂಬುದಾಗಿ ನೋಡುವಾಗ ಈಗಲಾದರೆ ಯೇಸು ಸ್ವಾಮಿ ಆತನ ಸತ್ತು ಪುನರುತ್ಥಾನ ಹೊಂದಿದ ರೀತಿಯಲ್ಲಿ ಎಲ್ಲವನ್ನ ಆಲೋಚನೆ ಮಾಡಿಕೊಂಡು ಸಂತೋಷವುಳ್ಳವರಾಗಿ ಆತನ ರೊಟ್ಟಿಯಲ್ಲಿ ಆತನ ರಕ್ತದಲ್ಲಿ ಅವರು ಪಾಲ್ಗೊಂಡು ಆತನ ಜೀವಂತವಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಆತನ ಕಾರ್ಯಗಳನ್ನು ಅವರು ಮಾಡ್ತಾ ಇದ್ದರು. Every day they continue. And then the Bible says, verse 47. ಪ್ರತಿದಿನ ಅವರು ಮುಂದೆ ಬರೆದು ನಾವು ನೋಡುವಾಗ ಸತ್ಯವೇದ 46ನೇ ವಚನದಲ್ಲಿ ಹೇಳ್ತದೆ, praising God. ದೇವರನ್ನು ಸ್ತುತಿ ಸಲ್ಲಿಸುತ್ತಾ ಇದ್ದರು. And enjoying the favor of all the people. ಮತ್ತು ಎಲ್ಲ ಜನರು ದೇವರ ಒಂದು ವಿಷಯದಲ್ಲಿ ಉಲ್ಲಾಸಗೊಳ್ಳುತ್ತಾ ಇದ್ದರು. And the Lord added to their number daily. ಮತ್ತು ಪ್ರತಿದಿನ ಯಾರ ರಕ್ಷಣೆ ಅಂದ್ರೆ ಅವರ ಜನರಲ್ಲಿ ಅವರು ಹೆಚ್ಚಾದ ಜನರನ್ನು ಆತನು ಕೂಡಿಸುತ್ತಾ ಇದ್ದನು. Come on, somebody shout aloud, hallelujah. ಯಾರಾದರೂ ಜೋರಾಗಿ ಹಲ್ಲೆಲೂಯಾ ಎಂಬುದಾಗಿ ನೀವು ಹೇಳಿ. Hallelujah. They were doing all these things. ಅವರೆಲ್ಲರೂ ಈ ವಿಷಯಗಳನ್ನು ಮಾಡ್ತಾ And the ಇದ್ದರು. Bible says, ಮತ್ತೆ ಸತ್ಯವೇದ ಹೇಳ್ತದೆ, the Lord added to their number. ದೇವರು ಸಂಖ್ಯೆಯನ್ನು ಅವರು ಹೆಚ್ಚಿಸಿದನು ಎಂಬುದಾಗಿ ನಾನು ನೋಡಿಕೊಳ್ಳುತ್ತೇನೆ. Amen. When we meet together for prayer, ಪ್ರಾರ್ಥನೆಯಲ್ಲಿ ನಾವು ಕೂಡಿ ಬರುವಾಗ, and when we have everything in common, ಮತ್ತೆ ಎಲ್ಲರೂ ಸಾಮಾನ್ಯವಾಗಿ ಎಲ್ಲವನ್ನೂ ಹೊಂದಿಕೊಳ್ಳುವಾಗ, then when we break the bread and have communion, ಮತ್ತು ನಾವು ರೊಟ್ಟಿಯನ್ನು ಮುರಿದು ಕರ್ತನ ಭೋಜನದಲ್ಲಿ then ಪಾಲ್ಗೊಳ್ಳುವಾಗ, we are praising God and we are worshiping God. ನಾವು ದೇವರನ್ನು ಸ್ತುತಿಸುತ್ತಾ ದೇವರನ್ನು ಆರಾಧಿಸುವಾಗ, When we do all these things, ಈ ಎಲ್ಲ ಸಂಗತಿಗಳು ನಾವು ಮಾಡುವಾಗ, the Lord will add numbers. ದೇವರು ಆತ ನಮ್ಮ ಒಟ್ಟಿಗೆ ಸಂಖ್ಯೆಗಳನ್ನು ಹೆಚ್ಚಿಸುತ್ತಾನೆ. Hallelujah. ಹಲ್ಲೆಲೂಯಾ. Lift up your hands wherever you are. ನೀವೆಲ್ಲಿದ್ದರೆ ನಿಮ್ಮ ಕೈಗಳನ್ನು ಮೇಲೆ Close ಕೆತ್ತಿರಿ. your eyes and say, Lord, let this word, Lord, be my portion this morning, God. ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಹೇಳಿರಿ, ಸ್ವಾಮಿ ಈ ವಾಕ್ಯ ಸ್ವಾಮಿ ನನ್ನ ಜೀವಿತದ ಒಂದು Oh ಭಾಗವಾಗಿದೆ. God, may I be a person of prayer, God. ಓ ದೇವರೇ, ನಾನು ಪ್ರಾರ್ಥನೆ ಮಾಡೋ ನನ್ನ ವ್ಯಕ್ತಿ ಆಗಲಿ ಎಂಬುದಾಗಿ ಹೇಳಿರಿ. Lord, make me a person, who will praise you and worship you, God. ಕರ್ತನನ್ನು ಸ್ತುತಿಸಿ ನಿನ್ನ ಆರಾಧನೆ ಮಾಡುವ ವ್ಯಕ್ತಿಯಾಗಿ ನನ್ನನ್ನು ಮಾಡಿ ಎಂಬುದಾಗಿ ಆತನಿಗೆ ಹೇಳಿರಿ. Hallelujah.
Yeshua, make us like the early church, O God. ಕರ್ತನ ಆದಿಸಭೆ ಜನರಾಗಿ ನಮ್ಮನ್ನು ಮಾಡು. Ignite our hearts for prayer, Lord. ಕರ್ತನ ಪ್ರಾರ್ಥನೆಗಾಗಿ ನಮ್ಮ ಹೃದಯಗಳನ್ನು ನೀನು ಬೆಂಕಿ ಹಚ್ಚಿಸು. Lord, awaken every one of your people, God. ಕರ್ತನ ಜನರಲ್ಲಿ ಪ್ರತಿಯೊಬ್ಬರನ್ನು ಎಚ್ಚರಗೊಳಿಸು ಸ್ವಾಮಿ. Will know and understand your timings, Father. ಪ್ರತಿಯೊಬ್ಬರು ಸ್ವಾಮಿ ನಿನ್ನ ಸಮಯವನ್ನು ಅರ್ಥ ಮಾಡಿಕೊಳ್ಳುವಂತೆ Let a passion be awakened this morning, ಈ Father. ಬೆಳಗಿನ ಸಮಯದಲ್ಲಿ ನಿನಗಾಗಿರುವ ಆಸಕ್ತಿಯನ್ನು ಹೆಚ್ಚಿಸಲು We will seek you with glad and sincere hearts, O Father. ಯಥಾರ್ಥ ಹೃದಯದಿಂದ ಸಂತೋಷವುಳ್ಳವರಾಗಿ ನಿನ್ನನ್ನು ಹುಡುಕುವ Devoting ourselves to your word. ಏಕ ಮನಸ್ಸುಳ್ಳವರಾಗಿ ನಿನ್ನ ವಾಕ್ಯಕ್ಕಾಗಿ ನಾವು ಒಪ್ಪಿಸಿಕೊಡುತ್ತೇವೆ. Not forgetting to have fellowship, O God. ಕರ್ತನ ಅನುನತೆ ನಾವು ಮರೆಯದಂತೆ ಸ್ವಾಮಿ. Being caught up in prayer, O Father. ಪ್ರಾರ್ಥನೆಯಲ್ಲಿ ಮುಂದೆ ತೊಡಗಿಕೊಳ್ಳುವಂತೆ And to have communion with you, God. ಕರ್ತ ನಿನ್ನೊಟ್ಟಿಗೆ ಸ್ವಾಮಿ ನಾವು ಅನುನತೆಯನ್ನು ಹೊಂದಿಕೊಳ್ಳುವಂತೆ ಸ್ವಾಮಿ. There is no one like our God. 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 Greater things are yet to come. Greater things are still to be done in this city. Greater things are yet to come. Greater things are still to be done in this city. Oh, greater things are yet to come. Greater things are still to be done in this city. And there is no one like our God. There is no one like our God. There is no one like our God. Well, let's all stand up. Let's pray. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಂಡು ನಾವು ಪ್ರಾರ್ಥಿಸೋಣ. Continue to share next week, but it's time to pray. ಮುಂದಿನ ವಾರದಲ್ಲಿ ಮುಂದೆ ಬರೆಸುವಾದರೆ ಈಗ ಪ್ರಾರ್ಥನೆ ಮಾಡುವ ಸಮಯ ಇದು. Worship team comes. Father, we dedicate ourselves to continue to pray. ಕರ್ತನೇ ಸತತವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ನಮ್ಮನ್ನು ನಾವು ನಿನಗೆ ಸಮರ್ಪಿಸುತ್ತೇವೆ. Lord, we believe it's possible with you. ಕರ್ತನೇ ನಾವು ನಂಬುತ್ತೇವೆ ಸ್ವಾಮಿ ನಿನ್ನಲ್ಲಿ ಅದು ಸಾಧ್ಯವಾಗಿದೆ. Pray your blessing upon every family. ಕರ್ತನೇ ನಿನ್ನ ಆಶೀರ್ವಾದವು ಸ್ವಾಮಿ ಪ್ರತಿಯೊಂದು ಕುಟುಂಬದ ಮೇಲೆ ಇರಲಿ. Everyone who's here this morning. ಕರ್ತನೇ ಬೆಳಗ್ಗೆ ಸಮಯದ ಇರುವ ಪ್ರತಿಯೊಬ್ಬರ ಮೇಲೆ ಸ್ವಾಮಿ. Those who couldn't come this morning. ಕರ್ತನೇ ಬೆಳಗ್ಗೆ ಸಮಯದಲ್ಲಿ ಯಾರ್ಯಾರಿಗೆ ಬರ್ಲಿಕ್ಕೆ ಆಗಲಿಲ್ಲವೋ Minister to them. ಕರ್ತನೇ ಅವರಿಗೆ ನೀನು ಸೇವೆಯನ್ನು ಸಲ್ಲಿಸು. Greater things are still to be done, and you will do it in this city, Lord, for your glory. ಯಾವ ಸಂಗತಿ ಆಗಬೇಕಾಗಿದೆ ಸ್ವಾಮಿ ನಿನ್ನ ಮಹಿಮೆ ಮುಖಾಂತರದ ಆಗುವಂತೆ ನೀನು ಮಾಡು. In Jesus' mighty name. ಯೇಸುವಿನ ಬಲವಾದ ನಾಮದಲ್ಲಿ. Now may the grace of our Lord Jesus, the love of God, the sweet communion of the Holy Spirit, be with us all now in the coming days and forever. Amen.